आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीमतो राघवेन्द्रस्य नमामि पदपङ्कजे कामिताशेषकल्याणकलनाकल्पपादपौ जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरून् भजे। ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪುದು ಯಮಗೆ ಮಂಗಳವ. ಜಗನ್ನಾಥದಾಸರ ಪರಮಶ್ರೇಷ್ಠವಾಗಿರ್ತಕ್ಕಂತಹ ಹರಿಕಥಾಮೃತ ಸಾರದಲ್ಲಿ 18ನೇ ಕಕ್ಷದ ಅಶ್ವಿನಿ ದೇವತೆಗಳು, ವಿಶ್ವಕ್ಸೇನ ಮತ್ತೆ ಕುಬೇರ ಮೊದಲಾದವರು ಇವರೆಲ್ಲರ ಬಗ್ಗೆ ನಾವು ಕೇಳಿದ್ದೇವೆ. ಇವಾಗ 19ನೇ ಕಕ್ಷವನ್ನ ಜಗನ್ನಾಥದಾಸರು ಪ್ರಾರಂಭ ಮಾಡ್ತಾ ಇದ್ದಾರೆ 35ನೇ ಪದ್ಯದಿಂದ. 35ನೇ ಪದ್ಯದಲ್ಲಿ ಕರ್ಮಜ ದೇವತೆಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಜಗನ್ನಾಥದಾಸರು ಕೊಡ್ತಾ ಇದ್ದಾರೆ. ಹಿಂದಿನ ಪದ್ಯದಲ್ಲಿ ವಿಶ್ವಕ್ಸೇನ ವಾಯುದೇವರ ಮಗ, ಅಶ್ವಿನಿ ದೇವತೆಗಳ 6 ಅವತಾರ, ಮತ್ತೆ ಅಶ್ವಿನಿ ದೇವತೆಗಳಲ್ಲಿ ಯಾವಾಗಲೂ ಇಂದ್ರದೇವರ ಆವೇಶವೂ ಇದೆ ಎಂಬತಕ್ಕಂಥದ್ದನ್ನೆಲ್ಲವನ್ನು ಕೂಡ ನಾವು ಕೇಳಿದ್ದೇವೆ. ಈಗ 19ನೇ ಕಕ್ಷ 35ನೇ ಪದ್ಯವನ್ನ ನಾವೆಲ್ಲರೂ ನೋಡೋಣ. ಪಾವಕ ಅಗ್ನಿಕುಮಾರರೆನಿಸುವ ಚಾವನನು ಕುಚತ್ಯ ಮುನಿ ಚಾಕ್ಷುಷ ರೈವತ ಸ್ವಾರೋಜಿಷ ಉತ್ತಮ ಬ್ರಹ್ಮರುದ್ರೇಂದ್ರ ದೇವಧರ್ಮನು ದಕ್ಷನಾಮಕ ಸಾವರಣಿ ಶಶಿಬಿಂದು ಪೃಥು ಪ್ರಿಯವ್ರತನು ಮಾಂಧಾತಕಯನು ಕಕುತ್ಸ ದೌಷ್ಯಂತೀ. ಪದಚ್ಛೇದ. ಪಾವಕ ಅಗ್ನಿಕುಮಾರರು ಎನಿಸುವ ಚಾವನನು, ಮತ್ತೆ ಚಾವನನು ಆದ ಮೇಲೆ ಉಚತ್ಯ ಮುನಿ, ಚಾಕ್ಷುಷ, ರೈವತ, ಸ್ವಾರೋಚಿಷ, ಉತ್ತಮ, ಬ್ರಹ್ಮ, ರುದ್ರ, ಇಂದ್ರ, ದೇವ, ಧರ್ಮನು, ದಕ್ಷನಾಮಕ, ಸಾವರಣಿ, ಶಶಿಬಿಂದು, ಪೃಥು, ಪ್ರಿಯವ್ರತನು, ಮಾಂಧಾತ, ಗಯನು, ಕಕುತ್ಸ, ದೌಷ್ಯಂತಿ, ಭರತ ಅಂತ ಮುಂದಿನ ಪದ್ಯಕ್ಕೆ ಅನ್ವಯ ಮಾಡ್ಕೋಬೇಕು. ದೌಷ್ಯಂತಿ ಅಂದ್ರೆ ದುಷ್ಯಂತನ ಮಗ ಯಾರಪ್ಪ ಅಂದ್ರೆ ಭರತ. ಅಲ್ಲಿ ಇನ್ನೊಬ್ಬ ಭರತನ ಬಗ್ಗೆಯೂ ಹೇಳ್ತಾರೆ. ಆದ್ದರಿಂದ 36ನೇ ಪದ್ಯದ ಮೊದಲನೇ ಪದಕ್ಕೆ ಭರತ, ದೌಷ್ಯಂತಿ ಭರತ ಒಬ್ಬ. ಇವಾಗ ಈ ಪದ್ಯದ ವಿವರಣೆಯನ್ನ ನೋಡೋಣ. ಪಾವಕನೆಂಬತಕ್ಕಂಥ ಅಗ್ನಿಪುತ್ರ, ಅಗ್ನಿಯ ಮಗ ಒಬ್ಬ ಪಾವಕ ಅಂತ ಹೆಸರು. ಮತ್ತೆ ಅದಾದ ಮೇಲೆ ಚವನ ಋಷಿಗಳು ಪರಮಶ್ರೇಷ್ಠರಾಗಿರ್ತಕ್ಕಂಥವ್ರು. ಯಾರು ಹುಟ್ಟುವಾಗಲೇ ಅನೇಕ ಜನ ದುಷ್ಟರು ತಮ್ಮ ಅಮ್ಮನಿಗೆ ತೊಂದರೆ ಕೊಡ್ಲಿಕ್ಕೆ ಬಂದವರನ್ನ ತಮ್ಮ ಅಮ್ಮನ ಹೊಟ್ಟೆಯಿಂದ ತೊಡೆಗೆ ಜಾರಿ ಅಲ್ಲಿಂದ ಹುಟ್ಟಿದ ಕೂಡಲೇ ಅವರೆಲ್ಲರನ್ನ ತಮ್ಮ ಕಡೆಗಣ್ಣೋಟದಿಂದ ಚಕ್ಷುರಹಿತರನ್ನಾಗಿ ಮಾಡಿದವರು. ಅದಾದ ಮೇಲೆ ಉಚಿತ್ಯರು, ಎಲ್ಲ ವ್ಯಾಪ್ತದರ್ಶಿಗಳು. ಅದಾದ ಮೇಲೆ ನಾವು 14 ಜನ ಮನುಗಳನ್ನ ನೋಡ್ತೇವೆ. ಈ 14 ಜನ ಮನುಗಳಲ್ಲಿ ಯಾರ್ಯಾರು ಏನೇನು ಎಂಬುದನ್ನು ಮೊದಲು ತಿಳ್ಕೋಬೇಕು. ತಾಪಸ ಮನ್ವಂತರ ಅಂತ ಸ್ವಯಂಭುವ, ಸ್ವಾರೋಜಿಷ, ಉತ್ತಮ, ತಾಪಸ ಅಂತ 4ನೇ ಮನ್ವಂತರ ತಾಪಸ ಮನ್ವಂತರ. ಈ ತಾಪಸ ಮನ್ವಂತರದಲ್ಲಿ ಸಾಕ್ಷಾತ್ ಭಗವಂತನೇ ಮನುವಾಗಿ ತಾನೇ ಬಂದಿದ್ದ. ಹರಿರಿತ್ಯಾಹುತೋ ಏನ ಗಜೇಂದ್ರೋ ಮೋಚಿತ ಗ್ರಹ ಅಂತ ತಾಪಸ ಮನ್ವಂತರದ ಕಥೆ. ಇನ್ನೊಬ್ಬ ಮನು, 14 ಜನ ಮನುಗಳಿದ್ದಾರೆ. ಅದರಲ್ಲಿ ಸ್ವಯಂಭುವ ಮನು 10ನೇ ಕಕ್ಷದವನು, ವೈವಸ್ವತ ಮನು 16ನೇ ಕಕ್ಷದವನು, ವಿಶ್ವಾಮಿತ್ರ, ಮರೀಚಿ, ಅತ್ರೆ, ಅಂಗೀರಸ, ವೈವಸ್ವತ ಮನು. ಇನ್ನು ಇಲ್ಲಿಗೆ ಹೋದವರು 3 ಜನ ಆದರು. ಉಳಿದವರು 11 ಜನ. ಉಳಿದವರು 11 ಜನ ಯಾರ್ಯಾರು ಎಂಬುದನ್ನ ದಾಸರಾಯರು ಹೇಳ್ತಾ ಇದ್ದಾರೆ.
ಅದನ್ನು ಸ್ವಾರೋಜ್ಜಿಷಮನು, ಉತ್ತಮಮನು, ರೈವತಮನು, ಜಾಕ್ಷುಷಮನು, ಸಾವರಣಿ, ರುದ್ರಸಾವರಣಿ, ಇಂದ್ರಸಾವರಣಿ, ದಕ್ಷಸಾವರಣಿ, ಬ್ರಹ್ಮಸಾವರಣಿ, ದೇವಸಾವರಣಿ, ಧರ್ಮಸಾವರಣಿ ಅಂತ 11 ಜನ ಶ್ರೇಷ್ಠರಾಗಿರ್ತಕ್ಕಂತಹ ಮನುಗಳು ಇಲ್ಲಿ ಬರ್ತಕ್ಕಂಥವರಾಗಿದ್ದಾರೆ. ಇದರೊಳಗೆ ನಾವು ಅನೇಕರ ಮನ್ವಂತರಗಳ ಕಥೆಯನ್ನ 8ನೇ ಸ್ಕಂದ ಭಾಗವತದಲ್ಲಿ ಜಗನ್ನಾಥದ ನಮ್ಮ ಶ್ರೇಷ್ಠರಾಗಿರ್ತಕ್ಕಂಥ ವೇದವ್ಯಾಸ ದೇವರು ವಿವರಣೆಯನ್ನು ಕೊಡ್ತಕ್ಕಂಥವರಾಗಿದ್ದಾರೆ. ಇದರೊಳಗೆ ನಾವು ನೋಡ್ತಕ್ಕಂಥದ್ದು ಆಮೇಲೆ ದಕ್ಷನಾಮಕ ದೇವ ಬ್ರಹ್ಮ ರುದ್ರೇಂದ್ರ ದೇವ ಧರ್ಮನು ಎಂಬತಕ್ಕಂಥದ್ದಾಗಿ ಹೇಳ್ತಾ ಹೋದಾಗ ಅಲ್ಲಿ ದೇವಸಾವರಣಿ ಧರ್ಮಸಾವರಣಿ ಅಂತ. ಶಶಬಿಂದು ರಾಜ, ನೀವು ಕೇಳಿದ್ದೀರ ಆತನ ಕಥೆ. ಪೃಥು ಇಳೆಯ ಕಂಪನಗೈದ ಪೃಥು ಅಂತಾರೆ ಜಗನ್ನಾಥದಾಸರು. ಭೂಮಿಯನ್ನ ಈತ ಪೃಥು ಮಹಾರಾಜ ಶ್ರೇಷ್ಠನಾಗಿರ್ತಕ್ಕಂತಹ ನಾವು ಪರಂಪರೆಯಲ್ಲಿ ನೋಡಿದಾಗ ಪೃಥು ಮಹಾರಾಜ ದಕ್ಷ ಪ್ರಜಾಪತಿಯ ವಂಶದಲ್ಲಿ ಬಂದಿರತಕ್ಕಂಥವನಾಗುತ್ತಾನೆ. ಪೃಥು, ಪ್ರಿಯವ್ರತ ಇವರೆಲ್ಲರನ್ನು ನಾವು ನೋಡ್ತಾ ಇದ್ದೇವೆ. ಪೃಥು ಮಹಾರಾಜನಲ್ಲಿ ವೇನರಾಜನ ಮಗ ಪೃಥು. ವೇನನ ಮನೆಯಲ್ಲಿ ಹುಟ್ಟಿದಾಗ ವೇನ ಮಾಡಿದ ಅನ್ಯಾಯದಿಂದ ಭೂಮಿಯೆಲ್ಲ ಬೀಜವನ್ನು ಕೊಡದೇ ಇದ್ದಾಗ ಭೂಮಿಯನ್ನ ಸರಿ ಮಾಡಿ ಆ ಬೀಜಗಳನ್ನೆಲ್ಲ ಸರಿಯಾದ ಪದ್ಧತಿಯಲ್ಲಿ ಮಾಡಿ ಭೂಮಿಯನ್ನು ಇಳನೆ ಕಂಪನಗೈದ ಜಗನ್ನಾಥದಾಸರು ಮುಂದೆ ಅಕ್ಷತಾರತಮ್ಯ ಸಂಧಿಯಲ್ಲಿ ಅದನ್ನು ಹೇಳ್ತಾರೆ. ಪ್ರಿಯವ್ರತನು ಸ್ವಯಂಭೂಮನು ರಾಜನ ಮಗ. ಸ್ವಯಂಭೂಮನು ರಾಜನಿಗೆ 2 ಗಂಡು ಮಕ್ಕಳು. ಮತ್ತೆ ಒಬ್ಬನು ಪ್ರಿಯವ್ರತ, ಇನ್ನೊಬ್ಬ ಉತ್ತಾನಪಾದರಾಜ. ಧ್ರುವನ ತಂದೆ ಉತ್ತಾನಪಾದರಾಜ. ಪ್ರಿಯವ್ರತ ಅಂತ ಮದುವೆ ಮಾಡ್ಕೊಳ್ಳೋದಿಲ್ಲ. ಮದುವೆ ಮಾಡ್ಕೊಂಡ್ರೆ ನೀವೆಲ್ಲ ಜಾತಕವನ್ನ ಅತ್ತೆ ಸೊಸೆಗೆ ನೋಡಲ್ಲ, ಗಂಡ ಹೆಂಡತಿಗೆ ನೋಡ್ತೀರಿ, ಜಗಳ ಆಗತ್ತೆ ಅಂತ ಮದುವೆ ಆಗೋದಿಲ್ಲ ಅಂತ, ಕಾಮಕ್ರೋಧಗಳ ವಿಕಾರವಾಗತ್ತೆ ಅಂತ ಮದುವೆ ಆಗೋದಿಲ್ಲ ಅಂತ ಕೂತಿರ್ತಾನೆ. ಆಗ ಅವನಿಗೆ ಬ್ರಹ್ಮದೇವರು ಬಂದು ಹೇಳಿ, ಗೃಹಸ್ಥಾಶ್ರಮ ಏನು ಕೆಟ್ಟದ್ದಲ್ಲ, ನಿನ್ನ ಮನಸ್ಸು ಕೆಟ್ಟಿದಿರುತ್ತೆ, ಅದಕ್ಕೆ ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾತ್ ಯಥೋ ವಸಂತೆ ಸಹಚಕ್ಷ ಪತ್ನಾಹ ಜಿತೇಂದ್ರಿಯಸ್ಯ ಆತ್ಮರತೇರ್ಬುಧಸ್ಯ ಗೃಹಾಶ್ರಮಕ್ಕಿನ್ನು ಕರೋತಿ ಅವಧ್ಯಂ ಅಂತ. ಯಾರು ಈ ಯಾವುದು ಕಾಮಕ್ರೋಧಾದಿಗಳ ವಿಕಾರ ಇದೆ, ಈ ವಿಕಾರವನ್ನು ಕಡಿಮೆ ಮಾಡಿಕೊಳ್ಳಬೇಕು ಅಂದ್ರೆ ಗೃಹಸ್ಥಾಶ್ರಮವೇ ಶ್ರೇಷ್ಠವಾದದ್ದು, ಬೇರೊಂದಲ್ಲ ಎಂಬುದನ್ನು ತೋರಿಸಿರ್ತಕ್ಕಂಥವರು ನಮ್ಮ ಪ್ರಿಯವ್ರತ ಮಹಾರಾಜರು. ಇದಾದ್ಮೇಲೆ ಮಾಂಧಾತ ರಾಜ, ಶ್ರೇಷ್ಠನಾಗಿರ್ತಕ್ಕಂಥ ಮಾಂಧಾತನ ಕಥೆ ಕೇಳಿದ್ದೇವೆ. ಗಯ, ಕಕುತ್ಸ ಮತ್ತೆ ದೌಷ್ಯಂತಿ ಪುತ್ರ ಭರತ ಅಂತ ಮುಂದಿನ ಪದ್ಯಕ್ಕೆ ನಾವು ಇಟ್ಕೊಳ್ಬೇಕು. ಇಲ್ಲಿ ಮೋಕ್ಷಕ್ಕೆ ಹೋಗಬೇಕಾದ್ರೆ ಅರ್ಚಿರಾದಿ ಮಾರ್ಗ, ಧೂಮ್ರಾದಿ ಮಾರ್ಗ ಅಂತ ಹೇಳ್ತೀವಿ. ಇದು ಅರ್ಚಿ ಮಾರ್ಗದಲ್ಲಿ ಬರ್ತಕ್ಕಂಥ ಪಾವಕನೇ ಅಗ್ನಿಯ ಮಗ ಅನ್ನೋದನ್ನ ನಾವು ನೋಡ್ಬೇಕು. ಪಾವಕಾಗ್ನಿ ಕುಮಾರ ಅಂದ್ರೆ ಅರ್ಚಿರಾದಿ ಮಾರ್ಗದಲ್ಲಿ ಬರ್ತಕ್ಕಂಥ ಅರ್ಚಿ. ಪಾವಕಾಗ್ನಿ ಶಬ್ದದಿಂದ ಅರ್ಚಿರಾದಿ ಮಾರ್ಗಸ್ಥರಾಗಿರ್ತಕ್ಕಂಥ ಆ ದೇವತೆಗಳನ್ನು ಕೂಡ, ಅರ್ಚಿರಾದಿ ಮಾರ್ಗದಲ್ಲಿ ಅನೇಕ ಜನ ದೇವತೆಗಳು ಬರ್ತಾರೆ, ಅವರೆಲ್ಲರನ್ನೂ ಕೂಡ ನಾವಿಲ್ಲಿ ತಿಳ್ಕೋಬೇಕು ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು. ಇಷ್ಟು ಉಪಲಕ್ಷಣವಾಗಿ ಇಟ್ಕೊಳ್ಬೇಕು ಅಂತ ಹೇಳಿ ಈ 19ನೇ ಕಕ್ಷದಲ್ಲಿ ಪ್ರವಾಹಪುತ್ರ ಮರೀಚಿ, ಇಂದ್ರಪುತ್ರ ಜಯಂತ, ಶಂಭು ಇವರು ಬಲಪಾದಕ್ಕೆ ಎಡಪಾದಕ್ಕೆ ಅಭಿಮಾನಿಗಳಾಗಿದ್ದಾರೆ. ಪಾದಮಾನಿಯಾದ ಜಯಂತನೊಳಗೆ ಸುವೇಧ ನಾಮಕ ನಿಪ್ಪ ಎಂಬುದನ್ನು ಕೂಡ ಜಗನ್ನಾಥದಾಸರು, ಅಲ್ಲಿ ಯಜ್ಞನಾಮಕನಾದ ಪರಮಾತ್ಮ ಇರ್ತಾನೆ ಎಂಬುದನ್ನು ಕೂಡ ಈ ಕಾಲದಲ್ಲಿ ಸ್ಮರಣೆ ಮಾಡಿಕೊಳ್ಳಬೇಕು. ಹೀಗೆ 19ನೇ ಕಕ್ಷ ಕರ್ಮಜ ದೇವತೆಗಳ ಕಕ್ಷ. ಕರ್ಮದಿಂದ ಮಾಡಿದ ಪುಣ್ಯದಿಂದ ದೇವತೆಗಳಾಗಿರ್ತಕ್ಕಂಥವರು ಕರ್ಮಜ ದೇವತೆಗಳು. ಇಲ್ಲಿ ಪ್ರಹ್ಲಾದನೂ ಬರ್ತಾನೆ ಕರ್ಮಜ ದೇವತೆಗಳಲ್ಲಿ. ಆದರೆ ಜಗನ್ನಾಥದಾಸರು ಬೃಹತ್ತಾರತಮ್ಯವನ್ನು ಬರೆಯುವಾಗ ಪ್ರಹ್ಲಾದರಾಜರಲ್ಲಿ ವಾಯುದೇವರ ಆವೇಶ ಇದ್ದದ್ದನ್ನು ಕಂಡು ಅವರನ್ನ 15ನೇ ಕಕ್ಷಕ್ಕೆ ನಾರದಾಧಮ ಅಂತ ಮಾಡಿ, ನಾರದನಿಗಿಂತ ಕಡಿಮೆ ಅಂತ ಮಾಡಿ ಅನುಗ್ರಹವನ್ನ ಮಾಡ್ತಕ್ಕಂಥವರಾಗಿದ್ದಾರೆ. ಇದನ್ನ ಜೊತೆಗೆ ನಾವಿನ್ನೂ ಇಲ್ಲಿ ಯಾರ್ಯಾರು ತಿಳ್ಕೊಬೇಕಪ್ಪ ಅಂದ್ರೆ, ಸನಕಾದಿ ದಶವ್ಯಾಪ್ತದ ಋಷಿಗಳು, ಕಶ್ಯಪಾದಿ 80 ಜನ ಋಷಿಗಳು, ಬಲಿ ಮೊದಲಾಗಿರ್ತಕ್ಕಂಥ ಸಪ್ತೇಂದ್ರರು, ಚಾಕ್ಷುಷಾದಿ 11 ಜನ ಇಂದ್ರರು, ಪ್ರಹ್ಲಾದ ಪ್ರಿಯವ್ರತರಾಗಿರ್ತಕ್ಕಂಥ 100 ಜನ ರಾಜರಿದ್ದಾರೆ. ಇಲ್ಲಿ ಕರ್ಮಜ ದೇವತೆಗಳಲ್ಲಿ 100 ಜನ ರಾಜರು ಬರ್ತಾರೆ. 7 ಜನ ಪಿತೃಗಳು, ಅಗ್ನಿಶ್ವಾತರು, ಬರೀಷದರು, ಸೋಮಪರು, ಸುಕಾಲರು, ಸುಸ್ವತರು, ಅಂಗಿದರು ಎಂಬತಕ್ಕಂಥ 7 ಜನ ಪಿತೃದೇವತೆಗಳು ನೀವು ಹರಿವಂಶದಲ್ಲಿ ಕೇಳ್ತೀರಿ. ಇವರೆಲ್ಲ ಈ 19ನೇ ಕಕ್ಷದಲ್ಲೇ ಬರ್ತಾರೆ. ಅದಾದ್ಮೇಲೆ 8 ಜನ ಗಂಧರ್ವರು, ಜಯ ವಿಜಯಾದಿಗಳು, ವಿಸ್ತಾರವನ್ನು ಮಾಡ್ತೀನಿ. ನಂದ ಸುನಂದಾದಿಗಳು, ದ್ವಾರಪಾಲಕರು, ಶುಕ್ರ ರಾಹು ಮಂಗಳಾದಿ ಗ್ರಹಗಳು, ದಿಗಭಿಮಾನಿ ದೇವತೆಗಳು, ಐರಾವತ ನಂದಿ ಮೊದಲಾಗಿರ್ತಕ್ಕಂಥ ದೇವತಾ ವಾಹನಗಳು. ಅದಾದ ಮೇಲೆ ಅರುಣ, ವಿಶ್ವಕರ್ಮ, ಸುರಭಿ, ಕಲ್ಪವೃಕ್ಷದ ದೇವತೆಗಳು, ಅಹೋರಾತ್ರ, ಪೂರ್ಣಮಾಸ್ಯಾದಿ ದೇವತೆಗಳು, ಔಷಧಿಗಳಿಗೆ ಅಭಿಮಾನಿಗಳಾಗಿರ್ತಕ್ಕಂಥವರು,
ಅಭಿಜಿದಾದಿ ನಕ್ಷತ್ರ ದೇವತೆಗಳು ಇವರೆಲ್ಲರೂ ಕೂಡ 19ನೇ ಕಕ್ಷದಲ್ಲಿ ಬರ್ತಾರೆ. ಇಲ್ಲಿ ಗಂಧರ್ವರು 8 ಜನ ಅಂತ ಜಗನ್ನಾಥದಾಸರು ಮುಂದೆ ಕೂಡ ಹೇಳ್ತಾರೆ, ಕಕ್ಷಾತಾರತಮ್ಯದಲ್ಲಿ ಹೇಳ್ತಾರೆ. ಇಲ್ಲಿ ನಾವು ನೋಡಬಹುದು ಹಾಹಾ ಎಂಬತಕ್ಕಂಥ ಒಬ್ಬ ಗಂಧರ್ವನೇ ವಿರಾಟ್ ರಾಜನಾಗಿ ಬಂದಿದ್ದ. ಪಾಂಡವರು ಯಾರ ಮನೆಯಲ್ಲಿ ಅಜ್ಞಾತವಾಸಕ್ಕಿದ್ರು ಆ ವಿರಾಟ್ ರಾಜ, ಅವನಲ್ಲಿ ವಿವಾಹ ಎಂಬತಕ್ಕಂಥ ಮರುದೇವತೆಯ ಆವೇಶ ಇತ್ತು ಎಂಬುದನ್ನು ಕಳೆಯಬಹುದು ನಾವು. ಇನ್ನು ಹೂ ಎಂಬತಕ್ಕಂಥ ಒಬ್ಬ ಗಂಧರ್ವ, ಅವನೇ ದ್ರುಪದ ರಾಜ, ಅವನೇ ಮೊಸಳೆಯಾಗಿ ಬಂದಿದ್ದ. ಆ ಮೊಸಳೆಯಾಗಿ ಬಂದಿರತಕ್ಕಂತಹ ಸಂದರ್ಭದಲ್ಲಿ ಅವನಿಗೆ ಶಾಪ. ಹೂ ಗಂಧರ್ವನಿಗೆ ನಮ್ಮ ದೇವತೆಗಳು ಋಷಿಗಳೊಬ್ಬರು ಶಾಪವನ್ನು ಕೊಡ್ತಾರೆ. ಆ ಶಾಪವನ್ನು ಕೊಟ್ಟಾಗ ಆ ಶಾಪದಿಂದ ಅವರು ತಾನು ತಕ್ಷಣ ಮೊಸಳೆಯ ಜನ್ಮವನ್ನು ಪಡೆಯುತ್ತಾನೆ. ಅವನಲ್ಲಿ ಆವಹ ಎಂಬತಕ್ಕಂತಹ ಮರುದ್ಗಣದ ಆವೇಶ. ಧೃತರಾಷ್ಟ್ರ ಎಂಬತಕ್ಕಂಥ ಗಂಧರ್ವ ಧೃತರಾಷ್ಟ್ರನಾಗಿ ಬಂದಿದ್ದಾನೆ, ಅವನಲ್ಲಿ ವಾಯುದೇವರ ಆವೇಶ. ತುಂಬರು ನಾರದ ಜೊತೆ ಯಾವಾಗಲೂ ಇರ್ತಕ್ಕಂಥ ತುಂಬರು, ಅವನೇ ವಿರಾಧನಾಗಿ ಬರ್ತಾನೆ. ರಾಮಾಯಣದಲ್ಲಿ ರಾಮ ವಿರಾಧನನ್ನು ಸಂಹಾರ ಮಾಡ್ತಾನೆ. ಇನ್ನು ನಮ್ಮ ದ್ವಾಪರಯುಗದಲ್ಲಿ ಸಂಜಯನಾಗಿ ಬಂದವನೇ ತುಂಬರು ನಾಮಕ ಉದ್ವಹ ಮರುತಾವೇಶ. ಸಂಜಯನಿಗೆ ಯುದ್ಧದಲ್ಲಿ ನೀ ಎಲ್ಲೇ ಓಡಾಡಿದರೂ ಕೂಡ ನಿನಗೇನೂ ಬಾಣಗಳು ನಡಬಾರದು, ಯಾರ್ಯಾರ ಮನಸ್ಸಲ್ಲಿ ಏನು ಮಾಡಿಕೊಳ್ತಾರೆ ಎಲ್ಲವೂ ಗೊತ್ತಾಗಬೇಕು ಎಂಬುದಾಗಿ ಅನುಗ್ರಹವನ್ನ ವೇದವ್ಯಾಸ ದೇವರು ಮಾಡಿದ್ದನ್ನ ನಾವಿಲ್ಲಿ ನೋಡ್ತಕ್ಕಂಥವರಾಗುತ್ತೇವೆ. ಚಿತ್ರರಥ ಎಂಬತಕ್ಕಂಥ ಗಂಧರ್ವ ಅವನು ಜನಮೇಜಯ ರಾಜನಾಗಿ ಬಂದಿದ್ದಾನೆ. ಜನಮೇಜಯ ರಾಜ ಯಾರಪ್ಪ ಅಂದ್ರೆ ನಮ್ಮ ಪರೀಕ್ಷಿತ್ ರಾಜನ ಮಗ ಜನಮೇಜಯ ರಾಜ. ಅವನು ತೊಟ್ಟೃನಾಮಕ ವಾಯು ಮರುದ್ಗಣದ ದೇವತೆಯ ಆವೇಶಕ್ಕೊಳಗಾಗಿದ್ದಾನೆ. ವಿಶ್ವಾವಸು ಎಂಬತಕ್ಕಂಥ ಗಂಧರ್ವ ಯುಧಾಮನ್ಯುಶ್ಚ ವಿಕ್ರಾಂತ ಅಂತ ಹೇಳ್ತಾರೆ ಮಹಾಭಾರತದಲ್ಲಿ. ಯುಧಾಮನ್ಯು ಅಂತ ವಿವಸ್ವಾನ್ ನಾಮಕ ಸೂರ್ಯನ ಒಬ್ಬ ಆವೇಶಕ್ಕೊಳಗಾಗಿರ್ತಕ್ಕಂಥವನಾಗಿದ್ದಾನೆ. ಇನ್ನು ಪರಾವಸು ಎಂಬತಕ್ಕಂಥವನು ಉತ್ತಮೋಜ ಅಂತಾಗಿ ಬಂದಿದ್ದಾನೆ. ಅರ್ಯಮ ಎಂಬತಕ್ಕಂಥವನು, ವಿದ್ಯಾಧರ ಎಂಬತಕ್ಕಂಥವನು ಅಜಗರನಾಗಿ ಬರ್ತಾನೆ ರಾಮ ಮಹಾಭಾರತದ ಕಥೆಯಲ್ಲಿ. ಅಪ್ಸರಾಸ್ತ್ರೀಯರು 12 ಜನ. ಎಷ್ಟು ಜನ ಇದ್ದಾರೆ ಅಪ್ಸರಾಸ್ತ್ರೀಯರು ಅಂದ್ರೆ ಬಹಳ ಜನ ಇದ್ದಾರೆ ಅಂತ, ಬೇರೆ ಹೆಸರಿಲ್ಲದೆ ಇದ್ದವರು ಬೇಕಾದಷ್ಟು ಜನ ಇರ್ಬೋದು, ಆದರೆ ಮುಖ್ಯರಾದವರು 12 ಜನ. ಊರ್ವಶಿ, ಕೃತಾಚಿ, ಮೇನಕ, ರಂಭಾ, ತಿಲೋತ್ತಮ, ಸುಕೇಶಿ, ಮಂಜುಘೋಷ, ಪಿಂಗಲ, ಪೂರ್ವಚಿತ್ತಿ, ಮತ್ತೆ ಸಹಜನ್ಯ, ವಿಶ್ವಾಸಿ, ತ್ರಿಜಟ ಎಂಬತಕ್ಕಂಥವ್ರು ಇವರೆಲ್ಲರೂ ನೀವೆಲ್ಲ ಪಿಂಗಳ ನಾಮಕಗಳಾಗಿರ್ತಕ್ಕಂಥ ವೇಶ್ಯಾಸ್ತ್ರೀ ಕಥೆಯನ್ನ 11ನೇ ಸ್ಕಂದ ಭಾಗವತದಲ್ಲಿ ಕೇಳ್ತೀರಿ. ಸಾಯಂಕಾಲ 7 ಗಂಟೆಗೆ ತನ್ನ ದೇಹಕ್ಕೆ ಅಲಂಕಾರ ಮಾಡಿಕೊಂಡು ದೇಹದ ಅವಯವಗಳನ್ನೆಲ್ಲ ಪುರುಷರ ಕಣ್ಣಿಗೆ ಕಾಣಿಸುವಂತೆ ಬಿಟ್ಟುಕೊಂಡು ತಾನು ಮನೆಯ ಬಾಗಿಲಲ್ಲಿ ನಿಂತಾಗ ಯಾರೂ ಬರದೇ ಇದ್ದಾಗ ಅವಳಿಗೆ ವೈರಾಗ್ಯ ಬರುತ್ತೆ. ಸಂತಂ ಸಮೀಪೇ ರಮಣಂ ರತಿಪ್ರದಂ ವಿತ್ತಪ್ರದಂ ನಿತ್ಯಮಿಮಂ ವಿಹಾಯ ಅಕಾಮದಂ ದುಃಖ ಭಯಾತಿಶೋಕ ಮೋಹಪ್ರದಂ ತುಚ್ಛ ಮಹಂ ಭಜೇಜ್ಞ ಅಂತ ವೈರಾಗ್ಯ ಬರುತ್ತೆ. ಅವಳು ಪಿಂಗಳ ನಾಮಕಳಾಗಿರ್ತಕ್ಕಂಥವಳು, ಅವಳಿಗೆ ಪಿಂಗಳೆ ಅಂತಲೇ ಹೆಸರು ಬಂದಿರತಕ್ಕಂಥದ್ದಾಗಿತ್ತು. ಹೀಗೆ ಮೇನಕೆ, ರಂಭೆ, ಇನ್ನು ಮೇನಕೆಯ ಊರ್ವಶಿ ಕಥೆಯನ್ನು ಕೇಳಿದ್ರಂತೂ ನಾರಾಯಣನ ತೊಡೆಯಿಂದ ಬಂದವಳು ಇವಳು ಊರ್ವಶಿ. ಬದರಿಗೆ ಹೋದವರು ಅವಸರವಾಗಿ ಬದರಿ ನೋಡ್ಕೊಂಡು ಬಂದ್ಬಿಡ್ತೀವಿ. ಬದರಿನಾರಾಯಣನ ಗುಡಿಯ ಪಕ್ಕದಲ್ಲೇ ನಾವು ಮುಂದಕ್ಕೆ ಹೋದ್ರೆ ನಾರಾಯಣ ಪರ್ವತ, ಅದು ಆ ಪರ್ವತದ ಬಲತೊಡೆಯೇ ನಾವಿವತ್ತು ನೋಡ್ತಕ್ಕಂಥ ದೇವಸ್ಥಾನ. ಅಲ್ಲಿಂದಲೇ ಮನ್ಮಥಾದಿಗಳೆಲ್ಲ ಬಂದು ನಾರಾಯಣ ದೇವರ ಮನಸ್ಸನ್ನ ಕೆಡಿಸಬೇಕು ಅಂತ ನೋಡಿದಾಗ ಪರಮಾತ್ಮ ತನ್ನ ತೊಡೆಯಿಂದ ಊರ್ವಶಿಯನ್ನು ಸೃಷ್ಟಿ ಮಾಡಿ ಬಂದಿದ್ದ ಅಪ್ಸರಾಸ್ತ್ರೀಯರೆಲ್ಲ ನಡಿಗೆ ಹೋಗುವಂತೆ ಮಾಡಿದ ಕಥೆಯನ್ನ ನಾವಲ್ಲಿ ಕೇಳ್ತೀವಿ. ಇದೇ ಊರ್ವಶಿ ಇಂದ್ರನ ಸಭೆಗೆ ಬಂದಿರ್ತಾನೆ ಅರ್ಜುನ. ತಾನು ವನವಾಸಕ್ಕೆ ಬಂದಾಗ ಅರ್ಜುನ ಶ್ರೇಷ್ಠವಾದ ಸ್ವರ್ಗಕ್ಕೆ ಬರ್ತಾನೆ. ಅಲ್ಲಿಗೆ ಬಂದಿದ್ದಾನೆ ನಮ್ಮ ಅರ್ಜುನ ಅಂತ ಊರ್ವಶಿಯನ್ನ ನೃತ್ಯಕ್ಕೆ ಹೇಳಿ ಕಳಿಸ್ತಾನೆ ಇಂದ್ರ. ಊರ್ವಶಿ ಬರ್ತಾಳೆ. ಅಪಾರವಾದ ದೇಹದ ಸೌಂದರ್ಯ ಅವಳದು. ಆ ಸೌಂದರ್ಯವನ್ನ ಯವೈಕ್ಕದೆ ನೋಡ್ತಾ ಕೂತಿರ್ತಾನೆ ನಮ್ಮ ಈ ಅರ್ಜುನ. ಇವನಿಗೆ ಮನಸ್ಸಾಗಿದೆಯೇನೋ ಇವಳ ಮೇಲೆ ಅಂತ ಹೇಳಿ ಇಂದ್ರ ಅರ್ಜುನನಿಗೆ ಬಳಿಗೆ ನಮ್ಮ ಊರ್ವಶಿಯನ್ನ ಕಳಿಸ್ತಾನೆ. ಕಳಿಸಿದಾಗ ಬಂದು ಕೂಡಲೇ ಊರ್ವಶಿ ಅರ್ಜುನನ ಸಂಗ ಮಾಡಬೇಕು ಅಂತ ಬಂದಿರ್ತಾಳೆ. ಆದರೆ ಅರ್ಜುನ ಬಂದವನೇ ಅಜ್ಜಿ ಚೆನ್ನಾಗಿದೆಯಾ ಅಂತ ನಮಸ್ಕಾರ ಮಾಡಿಬಿಡ್ತಾನೆ. ಅವಳಿಗೆ ತುಂಬಾ ಕ್ಷೇಮ ಆಗಿಬಿಡುತ್ತೆ. ಇವನ್ನೆಲ್ಲ ನೋಡಿದಿರಲ್ಲ, ಹೆಂಗಸರು 60 ವರ್ಷ ಆಗಿದ್ರು ಅವ್ರನ್ನ ಆಂಟಿ ಅಂತ ಕರಿಬಾರದು, ಅವ್ರನ್ನ ಏನ್ ಬೇಕಾದ್ರೆ ಕರಿಬಹುದು. ಹಾಗೆ ಗುರುತಾಚಿಗೆ ನಮ್ಮ ಊರ್ವಶಿಗೆ ಅಜ್ಜಿ ಎಂದು ಕರೆದ ಕೂಡಲೇ ಬಹಳ ಅವಮರ್ಯಾದೆ ಆಗಿಬಿಡುತ್ತೆ. ನಾನು ಕಾಮದ ದೃಷ್ಟಿಯಿಂದ ಬಂದ್ರೆ ನಿನ್ನ ಜೊತೆಗೆ ಭೋಗ ಮಾಡಬೇಕು ಅಂತ ಬಂದ್ರೆ ಅಜ್ಜಿ ಎಂದು ಬಿಟ್ಟು ನೀನು ಅಂದಾಗ ಆವಾಗ ಅರ್ಜುನ ತಾನು ಹೇಳ್ತಾನೆ, ನಿನ್ನನ್ನ ನಾನು ಬೇರೆ ದೃಷ್ಟಿಯಿಂದ ನೋಡೇ ಇಲ್ಲ,
ನಾನು ನೋಡಿದ ದೃಷ್ಟಿಯೇ ಬೇರೆ. ಯಾಕೆಂದ್ರೆ ನಿನ್ನನ್ನು ನಾನು ನೋಡಿರ್ತಕ್ಕಂಥದ್ದು ನಮ್ಮ ಪೂರ್ವಜಳು ನೀನು ಊರ್ವಶಿ, ನಮ್ಮ ವಂಶದಲ್ಲಿ ಬಂದಿರತಕ್ಕಂಥವಳಾಗಿದ್ದೀನಿ ನೀನು ಊರ್ವಶಿ. ನಮ್ಮ ರಾಜ ನಿನ್ನನ್ನು ಸಹವಾಸ ಮಾಡಿ ಅನೇಕ ಜನ ಮಕ್ಕಳನ್ನು ಕೂಡ ಪಡೆದ ಕಥೆಯನ್ನ ನಾನು ಪುರೂರವ ರಾಜನ ಕಥೆಯಲ್ಲಿ ನಾನು ಕೇಳಿದ್ದೇನೆ. ನಿನ್ನ ಸೌಂದರ್ಯ ಅಷ್ಟು ಹಳಬಳು, ನೀವು ಅಷ್ಟು ಹಳಬಳಾದ್ರೂ ಇಷ್ಟು ಸೌಂದರ್ಯ ಇದೆಯಲ್ಲ, ನಮ್ಮ ಅಜ್ಜಿ ಇನ್ನೂ ಆಂಟಿಯಾಗೇ ಇದ್ದಾಳಲ್ಲ, ಅಜ್ಜಿ ಆಗಿಲ್ವಲ್ಲ ಅಂತ ನಾನು ಅದಕ್ಕೆ ಕರೆದೆ ಅಂತಂದಾಗ ಕೋಪ ಬರುತ್ತೆ ಊರ್ವಶಿಗೆ. ನಪುಂಸಕನಾಗಿ ಒಂದು ಶಾಪ ಕೊಡ್ತಾಳೆ. ಇಂದ್ರನಿಗೆ ಗೊತ್ತಾಗತ್ತೆ, ಬರ್ತಾನೆ ಇಂದ್ರ, ನಾನು ಬೇಕು ಅಂತಲೇ ಕಳಿಸಿದೆ, ಆದರೆ ನಿನಗೆ ನಪುಂಸಕತನ ವನವಾಸದಲ್ಲಿದ್ದಾಗ ಅದು ಉಪಯೋಗ ಆಗತ್ತೆ, ನೀನು ಅರ್ಜುನ ಅಂತ ಗೊತ್ತಾಗದೆ ಇರ್ಲಿಕ್ಕೆ. ಅದನ್ನ ಅವಳು ನಪುಂಸಕನಾಗೊಂದು ಶಾಪ ಕೊಟ್ಟಿದ್ದಾಳೆ. 8 ವರ್ಷ ಅಂತ ಕೊಟ್ಟಿಲ್ಲ, ಅದನ್ನು 1 ವರ್ಷಕ್ಕೆ ಮುಗಿಸ್ತೀನಿ ಅಂತ ನಮ್ಮ ಇಂದ್ರದೇವರು ಹೇಳ್ತಾರೆ. ಇಂಥ ಊರ್ವಶಿ, ವೃತಾಚಿ, ಮೇನಕ, ರಂಭ, ತಿಲೋತ್ತಮ, ಸುಕೇಶಿ, ಮಂಜುಘೋಷ, ಪಿಂಗಲ, ಪೂರ್ವಚಿತ್ತಿ, ಸಹಜನ್ಯ, ವಿಶ್ವಾಚಿ, ತ್ರಿಜಟ ಅಂತ ಇಲ್ಲಿ ಒಂದು ವಿಚಾರವನ್ನ ಅಪ್ಸರಾಸ್ತ್ರೀಯರ ಬಗ್ಗೆ ನೀವು ಗಮನ ಇಟ್ಟು ಕೇಳಬೇಕು. ದೇವರನ್ನ ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಉಪಾಸನ ಮಾಡಬೇಕು. ಲಕ್ಷ್ಮೀದೇವಿ ತನ್ನ ಗಂಡನನ್ನ ಪತಿ ಪತಿ ಅಂದ್ರೆ ಗಂಡ ಅಂತ ಉಪಾಸನೆ ಮಾಡ್ತಾಳೆ. ಇನ್ನಿದಾದ ಮೇಲೆ ಬ್ರಹ್ಮದೇವರು ಮಗ ಅಂತ ತಂದೆ ಅಂತ ಉಪಾಸನೆ ಮಾಡ್ತಾರೆ. ಬ್ರಹ್ಮದೇವರು ರುದ್ರದೇವರು ತಾತ ಅಂತ ಉಪಾಸನೆ ಮಾಡ್ತಾರೆ. ಈ ಪಿಂಗಲ ನಾಮಕರಾಗಿರ್ತಕ್ಕಂಥ ಈ 12 ಜನ ವೇಶ್ಯಾಸ್ತ್ರೀಯರು ಪರಮಾತ್ಮನನ್ನ ಜಾರತ್ವೇನ, ನಮಗೆ ಜಾರ ಇವನು ಅಂತ ಉಪಾಸನೆ ಮಾಡ್ತಾರೆ. ಅದಕ್ಕೆ ನಮ್ಮ ವ್ಯಾಸರಾಜರು ಜಾರತ್ವವನ್ನು ಮಾಡಿದ ಪಾಪಗಳಿಗೆಲ್ಲ ಗೋಪೀಜನ ಜಾರನೆಂದರೆ ಸಾಲದೆ ಅಂತ ಬಹಳ ಅರ್ಥಗರ್ಭಿತವಾಗಿ ಮಾತಾಡಿದ್ದಾರೆ. ಹೀಗೆ ಇಷ್ಟು ಜನಗಳನ್ನ 19ನೇ ಕಕ್ಷದಲ್ಲಿ ನಾವು ನೋಡಬೇಕು. ಪಾವಕ ಅಗ್ನಿ ಕುಮಾರರೆನಿಸುವ ಚಾವನನು ಉಚತ್ಯ ಮುನಿ ಚಾಕ್ಷುಷ ರೈವತ ಸ್ವಾರೋಚಿಷ ಉತ್ತಮ ಬ್ರಹ್ಮ ರುದ್ರೇಂದ್ರ ದೇವಧರ್ಮನು ದಕ್ಷನಾಮಕ ಸಾವರಣಿ ಶಶಿಬಿಂದು ಪೃಥು ಪ್ರಿಯವ್ರತನು ಗಯನು ಕಕುಸ್ತ ದೌಷ್ಯಂತಿ. ಪ್ರವಾಹನ ಮಗ ಮರೀಚಿಯು ಈ ಕಕ್ಷದಲ್ಲಿ ಬರ್ತಾನೆ ಎಂಬುದನ್ನ ನಾವು ತಿಳಿಯಬೇಕು. ಇದಾದ ಮೇಲೆ ಆ 35ನೇ ಪದ್ಯದ ಕೊನೆಯಲ್ಲಿ ಬರುವ ದೌಷ್ಯಂತಿ ಅಂತ ಒಂದು ಪದ ಬಂತು. ದುಷ್ಯಂತನ ಮಗ ಅಂತ. ಯಾರವನು, ಅವನ ಕಥೆ ಏನು ಅಂತಂದ್ರೆ ಅದಕ್ಕೆ ಮುಂದಿನ ಪದ್ಯಕ್ಕೆ ಭರತ ಅಂತ ಪ್ರಾರಂಭ ಆಗತ್ತೆ. ಅನೇಕರು ಗೊತ್ತಿಲ್ಲದೆ ಏನೇನೋ ಅರ್ಥ ತಿಳ್ಕೊಂಡ್ಬಿಡ್ತಾರೆ. ಹಾಗಲ್ಲ, ದೌಷ್ಯಂತಿ ಭರತ ಅಂತ ಇಟ್ಕೋಬೇಕು. ಇದೆಲ್ಲ ಸಂಸ್ಕೃತದಲ್ಲಿ ಪೂರ್ವ ಶ್ಲೋಕದಿಂದ ಅನ್ವಯ, ಮುಂದಿನ ಶ್ಲೋಕಕ್ಕೂ ಅನ್ವಯ, ಹೀಗೆಲ್ಲ ಮಾಡೋದುಂಟು. ಆ ಪದ್ಯವನ್ನ ನೋಡೋಣ, 36ನೇ ಪದ್ಯವನ್ನ. ಭರತ ಋಷಭಜ ಹರಿಣ ಜದ್ವಿಜ ಭರತ ಮೊದಲಾದಖಿಲ ರಾಯಳು ರಿಹತಿಹರು ಶ್ರೀ ವಿಷ್ಣು ಪ್ರಾಣಾವೇಶ ಪ್ರತಿದಿನದೀ ಪರ ದಿವಸ್ಪತಿ ಶಂಭು ಅದ್ಭುತ ಕರೆಸುವನು ಬಲಿ ವಿಧೃತಿ ಧೃತ ಶುಚಿ ನೆರೆ ಖಲೂ ಋತಧಾಮ ಮೊದಲಾದಷ್ಟ ಗಂಧರ್ವ. ಇರ್ಲಿ, ಇಷ್ಟು ಇವರೆಲ್ಲರ ಬಗ್ಗೆ ನಿರೂಪಣೆ, ಅಷ್ಟಗಂಧರ್ವರ ಬಗ್ಗೆ ಇವಾಗ ಹೇಳ್ತಾ ಇದ್ದಾರೆ, ನಾನು ಹೇಳಿಬಿಟ್ಟಿದ್ದೀನಿ. ದೌಷ್ಯಂತಿ ಭರತ, ದುಷ್ಯಂತ ಮತ್ತು ಶಕುಂತಲೆಯಲ್ಲಿ ಕಣ್ವ ಋಷಿಗಳ ಆಶ್ರಮದಲ್ಲಿ ಬೆಳೆದ ಶ್ರೇಷ್ಠಳಾದ ಶಕುಂತಲೆ ವಿಶ್ವಾಮಿತ್ರರ ಮೇನಕೆಯ ಸಂಪರ್ಕದಿಂದ ಹುಟ್ಟಿದವಳು. ಅವಳು ಶ್ರೇಷ್ಠಳಾಗಿರ್ತಕ್ಕಂಥ ಶಕುಂತಲೆ, ಅವಳು ಕ್ಷತ್ರಿಯಳು ಅಂತಲೇ ತಿಳಿದು ನಮ್ಮ ದುಷ್ಯಂತ ಸ್ವೀಕಾರ ಮಾಡ್ತಾನೆ. ಅವಳು ಶಕುಂತಲೆ ಮಗನನ್ನ ಕರ್ಕೊಂಡು ಮನೆಗೆ ಬಂದರೂ ಕೂಡ ಗೊತ್ತಿಲ್ಲ ಅಂತ ನಾಟಕ ಮಾಡ್ತಾನೆ. ಕೊನೆಗೆ ದೇವತೆಗಳೆಲ್ಲ ಬಂದು ಅವಳ ಪಾತಿವ್ರತ್ಯವನ್ನ, ಮಗು ನಿನಗೇ ಹುಟ್ಟಿದ್ದು ಎಂಬುದನ್ನ ಹೇಳಿದಾಗ ದೇವತೆಗಳ ಸಮ್ಮತ ಇದೆ, ರಾಜ ಎಲ್ಲೋ ವಿಚಾರ ಮಾಡಿ ಬಂದಿದ್ದಾನೆ ಅಂತ ತಿಳ್ಕೊಳ್ಳಬಾರದು ಎಂಬುದನ್ನು ನಾವು ಆ ಭರತರಾಜನ ಕಥೆಯಲ್ಲಿ ಕೇಳ್ತೇವೆ. ಇದಾದ ಮೇಲೆ ವೃಷಭಜ, ಈ ಭರತನ ಹೆಸರಿಂದ, ದುಷ್ಯಂತನ ಮಗನ ಹೆಸರಿನಿಂದ ಇದಕ್ಕೆ ಭರತ ದೇಶ ಭಾರತ ದೇಶ ಅಂತ ಆಗಿದ್ದಲ್ಲ, ಇದು ಅಂಜನಾಭ ಅಂತ ಇದಕ್ಕೆ ಹೆಸರಿತ್ತು. ಇದು ನಮ್ಮ ಋಷಭನಾಮಕ ಪರಮಾತ್ಮನ ಮಗನಾಗಿ 100 ಜನ ಮಕ್ಕಳ ಪೈಕಿ ಭರತ ಒಬ್ಬ ಶ್ರೇಷ್ಠ. ಅವನ ಹೆಸರಿನ ಬಂದ ಮೇಲೆ ಇದು ಒಂದು ಶ್ರೇಷ್ಠವಾದ ಭಾರತ ದೇಶ ಅಂತ ಹೆಸರಾಗಿದೆ. ಅದಕ್ಕೆ ಜಗನ್ನಾಥ ದಾಸರು ದೌಷ್ಯಂತಿ ಭರತ ಋಷಭಜ ಅಂತ ಅದನ್ನಿಟ್ಟಿದ್ದಾರೆ. ಹಾಗೆ ತಿಳ್ಕೋಬೇಕು ಅದನ್ನ. ಋಷಭಜ, ಋಷಭನಾಮಕ ಪರಮಾತ್ಮ, ನಾಭಿರಾಜನ ಮಗನಾಗಿ ಯಾವ ಋಷಭ ಪರಮಾತ್ಮ ಬಂದಿದ್ದಾನಲ್ಲ, ಮೇರುದೇವಿ ಮತ್ತು ಋಷಭನಾಮಕ, ಮೇರುದೇವಿ ಮತ್ತು ನಾಭಿರಾಜನ ಮನೆಯಲ್ಲಿ ಪರಮಾತ್ಮ ಋಷಭನಾಮಕನಾಗಿ ಪರಮಾತ್ಮನೇ ಮಗನಾಗಬೇಕು ಅಂತ ನಾಭಿರಾಜ ಬೇಡಿಕೊಂಡಾಗ ಪರಮಾತ್ಮನನ್ನೇ ಮಗನಾಗಿದ್ದು ಬೇಡುತ್ತಿದ್ದ ಪರಮಾತ್ಮನೇ ಬಂದಿದ್ದಾನೆ, ಪರಮಾತ್ಮನಿಗೆ ಸಮನಾಗಿ ಬೇಕು ಅಂದಾಗ ಅಂತ ಪರಮಾತ್ಮನಿಗೆ 100 ಜನ ಮಕ್ಕಳು, 9 ಜನ ಜ್ಞಾನಿಗಳು, ಮಹಾಜ್ಞಾನಿ. ಅದರಲ್ಲಿ ಉತ್ತಮೋತ್ತಮ ಭರತರಾಜ, ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ವಿಪ್ಪಲಾಯನ, ಆವಿರ್ಹೋತ್ರ, ದ್ರುಮಿಲ, ಚಮಸ, ಕರಭಾಜನ ಅಂತ ಜಾಯಂತೇಯರು ಅಂತ ಇವರಿಗೆ ಹೆಸರು. 11ನೇ ಸ್ಕಂದಲ್ಲಿ ಇವರಿಗೆ ಹೆಸರೆಲ್ಲ ಬರುತ್ತೆ.
ಅದು ಬೇಡ ಇಲ್ಲಿ ಸದ್ಯಕ್ಕೆ. ಅವರೇನು ಕರ್ಮಜ ದೇವತೆಗಳ ಕಕ್ಷದಲ್ಲಿ ಬರೋದಿಲ್ಲ, ಅದಲ್ಲ. ಇಲ್ಲಿ ಋಷಭಜ ಅಂದಾಗ ಅಲ್ಲೊಬ್ಬ ಭರತ. ಆ ಭರತ ಎಲ್ಲವನ್ನ ಮಕ್ಕಳಿಗೆ ಒಪ್ಪಿಸಿ ಕಾಡಿಗೆ ಹೋಗಿ ಗಂಡಕಿ ನದಿ ತೀರದಲ್ಲಿ ತಪಸ್ಸು ಮಾಡ್ತಾ ಇದ್ರೆ ಜಿಂಕೆಯ ಸಂಪರ್ಕಕ್ಕೆ ಒಳಗಾಗಿ ತಾನು ಜಿಂಕೆಯ ಜನ್ಮವನ್ನು ಪಡೆಯುತ್ತಾನೆ. ಅದಕ್ಕೆ ಜಗನ್ನಾಥದಾಸರು ಅವನಿಗೆ 3 ಜನ್ಮ ಅಂತ ಋಷಭಜ, ಹರಿಣಜ, ದ್ವಿಜ ಅಂತ 3 ಜನ್ಮವನ್ನು ಹೇಳ್ತಾರೆ. ಋಷಭಜ ಋಷಭನಾಮಕ ಪರಮಾತ್ಮನಿಗೆ ಮಗನಾಗಿ ಹುಟ್ಟಿ ದೇವರಿಂದಲೇ ಉಪದೇಶವನ್ನು ಸ್ವೀಕಾರ ಮಾಡಿದವನು ನಮ್ಮ ಋಷಭನಾಮಕ ಪರಮಾತ್ಮನ ಮಗ ಭರತ. ಪರಮಾತ್ಮ ಬಹಳಷ್ಟು ಉಪದೇಶ ಮಾಡಿದ್ದ ಮಕ್ಕಳಿಗೆಲ್ಲ ಆ ಉಪದೇಶವನ್ನು ಸ್ವೀಕಾರ ಮಾಡಿದ ಭರತ ಕೊನೆಗೆ ಎಲ್ಲವನ್ನ ಬಿಟ್ಟಿದ್ದ, ಹೆಂಡತಿ ಮಕ್ಕಳನ್ನ, ದೇಹಾಭಿಮಾನವನ್ನು ಬಿಟ್ಟಿದ್ದ, ಜಿಂಕೆಯ ಸಂಪರ್ಕಕ್ಕೆ ಬಂದು ತಾನು ಬಹಳ ದುಃಖವನ್ನು ಪಟ್ಟಿದ್ದಾನೆ. ಅದಾದ್ಮೇಲೆ ಜಿಂಕೆ ಆದ, ಅದು 2ನೇ ಜನ್ಮ. ಅದನ್ನು ಅಂತಾರೆ ದ್ವಿಜ, ಬ್ರಾಹ್ಮಣರ ಕುಲದಲ್ಲಿ ತಾನು ಹುಟ್ಟುತ್ತಾನೆ. ಇದು 3 ಅವನಿಗೆ ಬರ್ತಕ್ಕಂಥ ಭರತನ 3 ಜನ್ಮಗಳು. ಅದಾದ ಮೇಲೆ ಭರತ ಮೊದಲಾದ ಕಿಲ ರಾಯೊಡರೊಳಗೆ ಇರುತ್ತಿಗದು. ಈ ಭರತ ಮೊದಲಾದ ಇವರಲ್ಲೆಲ್ಲ ಶ್ರೀ ವಿಷ್ಣು ಪ್ರಾಣಾವೇಶ, ಪರಮಾತ್ಮ ಮತ್ತು ಮುಖ್ಯ ಪ್ರಾಣದೇವರ ಆವೇಶ ಇವರಲ್ಲಿ ಪ್ರತಿದಿನದಲ್ಲಿ ಇರುತ್ತೆ ಎಂಬತಕ್ಕಂಥದ್ದು ಹೇಳ್ತಾ ಮುಂದೆ ವೃಷಭಜ ಅವರ ವೃಷಭತ ಪರಮಾತ್ಮ ವಿಚಾರ ಆಯಿತು. ವರ ದಿವಸ್ಪತಿ ಶಂಭು ಅದ್ಭುತ ಕರಸುವನು ಬಲಿ ವಿದ್ರುತಿ ಧೃತ ಶುಚಿ ನೆರೆಖಲ್ ಋತಲಾಭ ಮೊದಲಾದ ಅಷ್ಟಗಂಧರ್ವ. ಈ ಅಷ್ಟಗಂಧರ್ವ ಅನ್ನೋದನ್ನು ಕೂಡ ಮುಂದಿನ ಪದ್ಯಕ್ಕೆ ನಾವು ಅನ್ವಯವನ್ನ ಮಾಡಿಕೊಳ್ಳ ಬರಬೇಕು. ಹೀಗೆ ಇವರೆಲ್ಲ ರಾಯರ ಅನೇಕ ರಾಜರ ಬಗ್ಗೆ ಹೇಳಿದ್ದಾರೆ. ಹೀಗೆ 8ನೇ ಕಕ್ಷ, 9ನೇ ಕಕ್ಷ, 10, 11, 12 ಈ 11 ಮನ್ವಂತರಗಳ ವಿಚಾರವನ್ನು ಕೂಡ ಇಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಇಲ್ಲಿ ಋತಧಾಮ ಅಂತ ಕೂಡ ಇದೆ, ಅಷ್ಟಗಂಧರ್ವರು ಎಂಬುದನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಹೀಗೆ ಈ ಒಂದು 36ನೇ ಪದ್ಯದವು ಕೂಡ 19ನೇ ಕಕ್ಷಕ್ಕೆ ಸೇರ್ತಕ್ಕಂಥದ್ದಾಗಿದೆ. ಇನ್ನಿದಾದ ಮೇಲೆ ತಾರತಮ್ಯದಲ್ಲಿ ಕರ್ಮಜ ದೇವತೆಗಳು ಯಾರ್ಯಾರು ಬರ್ತಾರೆ ಎಂಬುದನ್ನು ಹೇಳ್ತಾ ಅರಸೆನಿಪ ಕರ್ಮಜರು ವೈಶ್ವಾನರ ಗಧಮ ಶತಗುಣದಿ ವಿಘ್ನೇಶ್ವರಗೆ ಕಿಂಚಿತ್ ಗುಣ ಕಡಿಮೆ ಬಲಿ ಮುಖ್ಯ ಪಾವಕರು ಶರಭ ಪರ್ಜನ್ಯಾಖ್ಯ ಮೇಘಪ ತರಣಿ ಭಾರ್ಯ ಸಂಜ್ಞೆ ಶಾರ್ವರೀಕರಣ ಪತ್ಯುರೋಹಿಣಿ ಶ್ಯಾಮಲೆಯು ದೇವಕಿಯೂ. ಆ ದೇವಕಿ ಅನ್ನೋ ಪದವನ್ನು ಕೂಡ ಮುಂದಿನ ಪದಕ್ಕೆ ಸೇರಿಸ್ಕೋಬೇಕು. ನೋಡ್ರಿ, ಇಲ್ಲಿ ಯಾರ್ಯಾರು ಬರ್ತಾ ಇದ್ದಾರೆ? ಋತಧಾಮ ಮೊದಲಾದ 8 ಜನ ಗಂಧರ್ವರು ಇಲ್ಲಿಗೆ ಪೂರ್ತಿ ಆಗತ್ತೆ. ಅರಸೆನೆಪ ಕರ್ಮಜರು ವೈಶ್ವಾನರ ಗಧಮ ವೃಕ್ಷತುಗೊಂಡದಿ. ಕರ್ಮಜ ದೇವತೆಗಳಲ್ಲಿ 100 ಜನ ರಾಜರು ಅಂತ ಹೇಳಿದ್ವಲ್ಲ, ಅವರೆಲ್ಲ ವೈಶ್ವಾನರನಿಗೆ ಅಗ್ನಿಗೆ 100 ಗುಣದಿಂದ ಕಡಿಮೆಯಾಗಿದ್ದಾಗರೆ ಎಂಬುದನ್ನ ಇಲ್ಲಿ ತಿಳಿಯಬೇಕು. ಆದ್ದರಿಂದ ಅಷ್ಟಗಂಧರ್ವರ ಬಗ್ಗೆ ಎಲ್ಲ ಹೇಳಿದಂತಾಯ್ತು. ಇನ್ನು ಋತಧಾಮ ಮೊದಲಾಗಿರ್ತಕ್ಕಂಥ 7 ಇಂದ್ರರು, 8 ಗಂಧರ್ವರು, ಗಂಧರ್ವ ರಾಜರು, ಕರ್ಮಜರು ಇವರೆಲ್ಲ ವೈಶ್ವಾನರಿಗೆ ಪ್ರಧಾನಾಗ್ನಿಗೆ 15ನೇ ಕಕ್ಷದ ಪ್ರಧಾನಾಗ್ನಿ ಇದ್ದಾನಲ್ಲ ಅವನಿಂದ 100 ಗುಣ ಕಡಿಮೆ ಅಂತ ಆಗತ್ತೆ. ಬಲಿ ಮುಖ್ಯ ಪಾವಕರು ಎಂದರು. ಬಲಿ ಮತ್ತು ಮುಖ್ಯ ಪಾವಕರಲ್ಲ, ಬಲಿಮುಖ್ಯರಾದ ಇಂದ್ರರು ಮತ್ತು ಒಬ್ಬ ಪಾವಕ ಅಂಬತಕ್ಕಂಥ ಅಗ್ನಿಪುತ್ರನು ವಿಘ್ನೇಶ್ವರನಿಗೆ ಅಂದ್ರೆ 18ನೇ ಕಕ್ಷದ ವಿಘ್ನೇಶ್ವರನಿಗೆ ಕಿಂಚಿತ್ ಗುಣ ಕಡಿಮೆ ಎಂಬುದನ್ನ ಅರ್ಥ ಮಾಡಿಕೊಳ್ಬೇಕು. ಈ ಒಂದು ಪದ್ಯದಲ್ಲಿ 2 ಕಕ್ಷೆಗಳನ್ನು ಸೇರಿಸ್ತಾ ಇದ್ದಾರೆ. ಒಂದು 19ನೇ ಕಕ್ಷ ಮುಗಿಯಿತು, ಅಲ್ಲಿಗೆ ಮುಗಿದ ಮೇಲೆ ಇನ್ನು ಶರಭ ಪರ್ಜನ್ಯಾಖ್ಯ ಮೇಘಪ ಅನ್ನುವುದರಿಂದ 20ನೇ ಕಕ್ಷವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಗಂಗಾ ಪರ್ಜನ್ಯ ಸಂಜ್ಞೆ ಶಶಿಯಮದಯಿತೆ ಮಾವಿರಾಟ್ ಪಾಂತು ಮಾವಿರಾಟ್ ಚಾಶುಪಾಂತು ಅಂತ ತಾರತಮ್ಯ ಸ್ತೋತ್ರ. ಶರಭ ಎಂಬತಕ್ಕಂಥವನು ಪರ್ಜನ್ಯನ ಅವತಾರನಾದ ಕಪಿ. ಕುಂಭಕರ್ಣ ಅತಿಕಾಯರ ಮೇಲೆ ಆಕ್ರಮಣವನ್ನು ಮಾಡಿದಾಗ ರಾಮಪ್ರಿಯನಾದ ಕಪಿವೀರ ಶರಭ, ಪರ್ಜನ್ಯಾಖ್ಯನಾದ ಮೇಘಪ ಮೇಘಾಭಿಮಾನಿ 12 ಆದಿತ್ಯರಲ್ಲಿ ಈತ ಕೊನೆಯವನಾಗಿದ್ದಾನೆ. ಇನ್ನು ತರಣಿ ಭಾರ್ಯ ಸಂಜ್ಞಾದೇವಿ, ಸೂರ್ಯ ನೋಡಿದರೆ 12ನೇ ಕಕ್ಷದಲ್ಲಿ ಬರ್ತಾನೆ. ಅಲ್ಲಿ ಬರ್ತಕ್ಕಂಥ ಸೂರ್ಯನ ಮಡದಿ ಬರ್ತಕ್ಕಂಥದ್ದು ತಾನು 20ನೇ ಕಕ್ಷಕ್ಕೆ ಬರ್ತಾಳೆ. ಗಂಡ ಹೆಂಡತಿಗೆ ಎಷ್ಟು ವ್ಯತ್ಯಾಸ ನೋಡ್ರಿ. ಎಲ್ಲರೂ ನಾವು ಗಂಡ ಹೆಂಡತಿ ಸಮಾನ, ನೀನು ದುಡಿತೀಯ ನಾನು ದುಡಿತೀನಿ, ನಮ್ಮಲ್ಲೇನು ತಾರತಮ್ಯ ಅಂತ. ದೇವತಾ ಮಡದಿ ಸಂಜ್ಞಾದೇವಿಗೆ ಹೀಗಾಗಿರ್ಬೇಕಾದ್ರೆ ನಮ್ಮ ಗತಿಯನ್ನು. ಇನ್ನು ಸಂಜ್ಞಾದೇವಿಯ ಕಥೆ ನಿಮಗೆಲ್ಲ ಗೊತ್ತು. ದುಷ್ಟನಾಮಕನಾಗಿರ್ತಕ್ಕಂಥವಳ ಮಗಳು, ಯಮ ಯಮಿ ಮೊದಲಾಗಿರ್ತಕ್ಕಂಥ ಮಕ್ಕಳನ್ನ ಪಡೆದಿರ್ತಾಳೆ. ಸೂರ್ಯನ ತಾಪವನ್ನ ತಾಳ್ಲಿಕ್ಕಾಗದೆ ಅಪ್ಪನ ಮನೆಗೆ ಬರ್ತಾಳೆ. ಅಪ್ಪ ಕೇಳ್ತಾನೆ, ಗಂಡನ ಅಪ್ಪಣೆಯಿಂದ ಬಂದಿದ್ದೀಯಾ ಅಂತ. ಅವಳು ಏನೂ ಮಾತಾಡಲ್ಲ. ಅಪ್ಪ ಮನೆಗೆ ಬರಬೇಡ ಅಂದ್ಬಿಡ್ತಾನೆ. ಅವಳು ಪರ್ವತಗಳಲ್ಲಿ ಹಿಮಾಲಯ ಮೇರು ಪರ್ವತಕ್ಕೆ ಹೋಗಿ ಅವಳ ರೂಪವನ್ನು ನೋಡಿ ಯಾರಾದ್ರೂ ಮತ್ತೆ ಮೋಹಗೊಳಿಸಿ ಯಾರು ಅಂತ ಹೇಳಿ ತಾನೇನು ಮಾಡ್ತಾಳೆ, ಕುದುರೆಯ ರೂಪದಲ್ಲಿ ತಪಸ್ಸನ್ನು ಮಾಡ್ತಾಳೆ. ಸೂರ್ಯ ಅವನಿಗೆ ಮತ್ತೆ ಸಂಜ್ಞಾದೇವಿ ತನ್ನ ನೆರಳನ್ನ ನಿರ್ಮಾಣ ಮಾಡ್ತಾಳೆ. ನೆರಳಿಗೆ ಛಾಯಾ ಅಂತ ಅವಳಿಗೆ ಹೆಸರು.
ಅದಕ್ಕೆ ಜೀವ ಪೋಷಣೆಯನ್ನು ಮಾಡಿ ಎಲ್ಲವನ್ನ ಹೇಳ್ತಾಳೆ. ನಿಜ ಹೇಳಬೇಡ. ಗಂಡಸರಿಗೆ ಎಷ್ಟು ಮೋಸ ಆಗತ್ತೆ ನೋಡ್ರಿ. ಗಂಡಸರು ಬಹಳ ಬುದ್ಧಿವಂತರು ಅನ್ಕೋತಾರೆ. ಹೆಂಡತಿ ಮಾಡಿದ ಮೋಸ ಗೊತ್ತಾಗ್ಲೇ ಇಲ್ಲ ಸೂರ್ಯನಿಗೆ. ಸಕಲ ಜಗತ್ತಿಗೆ ಜ್ಞಾನಪ್ರದನಾದ ಸೂರ್ಯ ತನ್ನ ಹೆಂಡತಿ ಛಾಯೆಯನ್ನು ನಿರ್ಮಾಣ ಮಾಡಿ ಕೊಟ್ಟಿರ್ತಾನೆ. ಛಾಯಾದೇವಿಯಲ್ಲಿ ಶನೈಶ್ಚರ ಮೊದಲಾಗಿರ್ತಕ್ಕಂಥ 3 ಜನ ಮಕ್ಕಳು ಹುಟ್ಟುತ್ತಾರೆ. ಇವೆಲ್ಲದರ ವಿಸ್ತಾರ ಹರಿವಂಶ ಮಹಾಭಾರತ ನವಮಸ್ಕಂದಗಳಲ್ಲೆಲ್ಲ ನಾವು ಕೇಳ್ತೇವೆ. ಛಾಯಾದೇವಿ ಒಂದು ದಿವಸ ಏನ್ ಮಾಡ್ತಾಳೆ, ಯಮರಾಜನಿಗೇನೋ ಆಹಾರ ಕೊಡುವಲ್ಲೋ ಪ್ರೀತಿಯನ್ನು ಮಾಡೋದ್ರಲ್ಲಿ ವ್ಯತ್ಯಾಸ ಮಾಡ್ತಾಳೆ. ಅವಳಿಗೆ ಮಕ್ಕಳಾಗುವ ತನಕ ಚೆನ್ನಾಗಿ ನೋಡ್ಕೊತಿರ್ತಾಳೆ. ಯಮ ಯಮಿ ಇವರನ್ನೆಲ್ಲ. ಯಾವಾಗ ವ್ಯತ್ಯಾಸ ಆಯ್ತು ಯಮರಾಜನಿಗೆ ಕೋಪ ಬರುತ್ತೆ. ಯಾಕೆ ಹೀಗೆ ಮಾಡ್ತಿಂತ ಒದ್ದು ಬಿಡ್ತೀನಿ ನೋಡು ಅಂತ ಕಾಲಿ ತೆಗಿತಾನೆ. ಆಗ ಛಾಯಾದೇವಿ ಶಾಪ ಕೊಡ್ತಾಳೆ, ನೀನು ಒದಿತೀನಿ ಅಂತ ಎತ್ತಿದ ನಿನ್ನ ಕಾಲು ಹುಳ ಬಿದ್ದು ಹೋಗ್ಲಿ ಅಂತ. ಹುಳ ಬಿದ್ದು ಹೋಗ್ಬಿಡುತ್ತೆ. ಬಂದು ಅಪ್ಪನ ಬಳಿಯಲ್ಲಿ ಹೇಳ್ತಾನೆ, ಸೂರ್ಯನ ಬಳಿಯಲ್ಲಿ, ಅಪ್ಪ ಹೀಗೆ ಶಾಪ ಕೊಟ್ಟಿದ್ದಾಳೆ ಅಂತ. ಶಾಪ ಕೊಡೋದುಂಟು, ನೀನು ಬಿದ್ದೋಗು, ನೀ ಹಾಳಾಗೋಗು ಅಂತ ತಂದೆ ತಾಯಿ ಅಂತಾರೆ. ಗೋಜಾರದ ಅದರ ನಿಜ ಆಗಲ್ಲ. ಇಲ್ಲಿ ನಿಜ ಆಗೋಯ್ತು, ಹುಳ ಬಿದ್ದೋಯ್ತು. ಸೂರ್ಯ ಅದನ್ನ ಹುಳವನ್ನ ತಿನ್ಲಿಕ್ಕೆ ಒಂದು ಪಕ್ಷಿಯನ್ನು ನಿರ್ಮಾಣ ಮಾಡಿ ಬಿಡ್ತಾನೆ. ಹುಳಗಳನ್ನು ತಿನ್ನತ್ತೆ. ಯಮರಾಜನ ಕಾಲು ಕೊಳೆದು ಹೋಗದಂತೆ ಅನುಗ್ರಹವನ್ನು ಮಾಡ್ತಾನೆ. ಹೆಂಡತಿಯನ್ನು ಬಂದು ಕೇಳ್ತಾನೆ, ಸಂಜ್ಞಾ ಯಾಕೆ ಹಿಂಗ್ ಮಾಡಿದಿ ಅಂತ. ಇಲ್ಲ ನಾನೇನು ಮಾಡಿಲ್ಲ, ಸುಮ್ಮನೆ ಆಸ್ ಯೂಶುವಲ್ ಬೈದೆ. ಅಲ್ಲ ಬೈದ್ರೆ ಹಿಂಗ್ ಹುಳ ಬಿದ್ದೋಯ್ತಲ್ಲ, ಯಾರು ನೀನು ಅಂತ ಕೇಳ್ತಾನೆ. ನಾನು ಯಾರ್ರೀ ಅಂತ ನಗನಗತ್ತಾನೆ ಹೇಳ್ತಾಳೆ. ಅವಾಗ ಸೂರ್ಯನಿಗೆ ಏನೋ ಸಂಶಯ ಬರುತ್ತೆ. ಯಾರೋ ಸಂಶಯ ಬಂದು ತಲೆ ಕೂದಲನ್ನು ಹಿಡಿತಾನೆ. ಸಂಜ್ಞಾದೇವಿಗೆ ಹೇಳಿರ್ತಾಳೆ ಛಾಯಾದೇವಿ, ಆಕಚ ಗ್ರಹಣಾದೇವಿ ಅಂತ. ಎಲ್ಲಿಯ ತನಕ ನನ್ನ ತಲೆಯ ಕೂದಲನ್ನ ಸೂರ್ಯ ಹಿಡಿಯೋದಿಲ್ಲ ಅಲ್ಲಿಯ ತನಕ ನಾನು ಯಾರು ಎಂಬುದನ್ನ ಹೇಳೋದಿಲ್ಲ ಅಂತ. ಈಗ ಯಾವಾಗ ತಲೆ ಕೂದಲು ಹಿಡಿತಾಳೆ, ಹಿಡಿದ ಕೂಡಲೇ ಛಾಯಾದೇವಿ ಹೇಳ್ತಾಳೆ, ಇಲ್ಲ ನಾನು ನಿನ್ನ ಮೊದಲ ಹೆಂಡತಿಯ ಛಾಯಾ ನೆರಳು, ನಾನು ಎರಡನೇ ಹೆಂಡತಿ ಎಲ್ಲಿ ಹೋಗಿದ್ದಾಳೆ ಅಂತ ಸೂರ್ಯ ಹುಡ್ಕೊಂಡು ಹೋಗ್ತಾನೆ. ಆ ಮಂದರ ಪರ್ವತದಲ್ಲಿ ಅವಳು ತಪಸ್ಸು ಮಾಡ್ತಾ ಇರ್ತಾಳೆ. ತಪಸ್ಸು ಮಾಡ್ತಾ ಇದ್ದ ಅವಳನ್ನ ಬಳಿಗೆ ಹೋಗ್ತಾನೆ. ಅವಳನ್ನ ಬಹಳ ದಿವಸ ಬಿಟ್ಟಿದ್ದರಿಂದ ತೊಂದರೆ ಕೊಟ್ಟೆ ಸೂರ್ಯನ ಬೆಳಕು ಅಂತ. ಈ ವರ್ಷ ಬಿಸಿಲೇ ನೋಡಿದ್ದೀವಿ, 48-50 ಹೋದ್ರೆ ಒದ್ಲಾಡ್ಬಿಟ್ವಿ. ಇನ್ನು ಗಂಡ ಸೂರ್ಯನ ಬೆಳಕು, ಆ ಬೆಳಕಿಗೆ ತಾಳಾರದೆ ಸಂಜ್ಞಾದೇವಿ ಹೋಗಿರ್ತಾಳೆ. ಕೊನೆಗೆ ಸಂಜ್ಞಾದೇವಿಯ ಸಂಪರ್ಕವನ್ನ ಅಗ್ನಿಯ ಕುದುರೆಯ ರೂಪದಲ್ಲಿ ಸೂರ್ಯನು ಮಾಡಿದಾಗ ಹುಟ್ಟಿದವರೇ ನಾಸತ್ಯ ಮತ್ತು ದಸರಾ ಅನ್ನತಕ್ಕಂಥ ಇಬ್ಬರು ಅಶ್ವಿನಿ ದೇವತೆಗಳು ಅಲ್ಲಿ ಹುಟ್ಟತಕ್ಕಂಥವರಾಗ್ತಾರೆ. ಇವರಿಬ್ಬರು ಒಟ್ಟಿಗೆ ಬರ್ತಾರೆ. ಇವರ ಬಗ್ಗೆಯೂ ಕೂಡ ಇವರಿಬ್ಬರು ಒಟ್ಟಿಗೆ ಬರ್ತಾರೆ. ಇವರಿಬ್ಬರಿಗೆ ಹೆಂಡತಿ ಒಬ್ಬಳೇ. ಇವೆಲ್ಲ ಕಥೆಯನ್ನು ಮುಂದೆ ಹೇಳ್ತಾರೆ ಜಗನ್ನಾಥದಾಸರು. ಹೀಗೆ ಇಲ್ಲಿ ತರಣಿ ಭಾರ್ಯ ಸಂಜ್ಞೆ, ಮುಂದೆ ಶಾರ್ವರೀಕರಣ ಪತ್ನಿ ರೋಹಿಣಿ. 27 ಜನ ಮಕ್ಕಳನ್ನು ಕೊಟ್ಟಿರ್ತಾನೆ ದಕ್ಷ ಪ್ರಜಾಪತಿ. ಆ 27 ಜನ ಮಕ್ಕಳಲ್ಲಿ ರೋಹಿಣಿಯಲ್ಲಿ ಬಹಳಷ್ಟು ಅಭಿಮಾನ ಚಂದ್ರನಿಗೆ. ಇಂಥ ಅಭಿಮಾನವನ್ನು ಪಡ್ತಕ್ಕಂಥ ಹೆಂಡತಿ ಇದ್ದರೂ ಕೂಡ ಚಂದ್ರನ ಕಥೆಯೆಲ್ಲ ಬೇರೆ ಇದೆ. ಇವಳು ಶ್ಯಾಮಲಾದೇವಿ, ಯಾವ ಶಾರ್ವರೀಕರಣ ಪತ್ನಿ, ಇವಳು ಶ್ರೇಷ್ಠಳಾಗಿರ್ತಕ್ಕಂತಹ ರೋಹಿಣಿ ದೇವಿ ಆಗಿರ್ತಕ್ಕಂಥವಳಾಗಿದ್ದಾರೆ. ನಮ್ಮ ಚಂದ್ರ ಹುಟ್ಟುವಾಗ ಇವತ್ತು ಆಕಾಶದಲ್ಲಿ ರೋಹಿಣಿ ನಕ್ಷತ್ರದ ಜೊತೆಗೆ ಚಂದ್ರ ಹುಟ್ಟುತ್ತಾನೆ ಎಂಬುದನ್ನು ಕೂಡ ನಾವು ನೋಡಬಹುದು. ಇದಾದ ಮೇಲೆ ಶ್ಯಾಮಲೆಯು ದೇವಕಿ, ಯಮರಾಜನ ಮಡದಿಯೇ ದೇವಕಿ ಅಂತ ಹೇಳಿದ ಕೂಡಲೇ ನಿಮಗೆಲ್ಲ ಕ್ವಶನ್ ಬಂದ್ಬಿಡುತ್ತೆ. ಧರ್ಮರಾಜನ ರಾಣಿ ಶ್ಯಾಮಲೆ ಅಂತಂದ್ರೆ ವಸುದೇವನ ಮಡದಿ ಶ್ಯಾಮಲೆ ಅಲ್ಲ. ಈ ಯಮರಾಜ ಧರ್ಮರಾಜನಾಗಿ ಬಂದಾಗ ದ್ರೌಪದಿ ಅಲ್ಲದೆ ಬೇರೆ ಬೇರೆ ಮದುವೆಯನ್ನಾಗಿರ್ತಾರೆ. ಅದರಲ್ಲಿ ಒರಿಜಿನಲ್ ಈ ಶ್ಯಾಮಲೆ, ಉಷಾ, ಉಮಾ ಇವರೆಲ್ಲ ಏನು ಒಟ್ಟಿಗೆ ಬಂದಿರ್ತಾರಲ್ಲ, ಅವರಲ್ಲದೆ ಬೇರೆಯವಳಾಗಿ ಶ್ಯಾಮಲಾದೇವಿ ಬಂದಿರ್ತಾಳೆ. ಆ ಬಂದಿರತಕ್ಕಂಥ ದೇವಕಿ ಎಂಬತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ನೋಡಬಹುದು. ಅದಕ್ಕೆ ಜಗನ್ನಾಥದಾಸರು ಶ್ಯಾಮಲೆಯು ದೇವಕಿಯೂ 38ನೇ ಪದ್ಯಕ್ಕೆ ಅರಸಿಯನಿಪಳು ಧರ್ಮರಾಜಗೆ, ವರುಣ ಭಾರ್ಯ ಉಷಾದಿ ಷಟ್ಕರು ಹೊರತೆಯನಿಪರು ಪಾವಕಾದ್ಯರಿಗೆ 2 ಗುಣದಿಂದ 2-3ರಿಂದ ಧಮಸ್ವಾಹ ಕರಸುವಳು ಉಷಾದೇವಿ ವೈಶ್ವಾನರನ ಮಡದಿಗೆ ದಶಗುಣ ಅವರಳಶ್ವಿನಿ ಭಾರ್ಯ. ಈ ಪದ್ಯಕ್ಕೆ ಅರ್ಥವನ್ನ ನೋಡುವುದಕ್ಕಿಂತ ಮುಂಚೆ ಜಗನ್ನಾಥದಾಸರ ಕಕ್ಷಾ ತಾರತಮ್ಯ ಸಂಧಿಯಲ್ಲಿ 19ನೇ ಕಕ್ಷದಲ್ಲಿ ಬರ್ತಕ್ಕಂಥವರನ್ನೆಲ್ಲ ನಾವು ನೋಡ್ಕೊಂಡು ಬರೋಣ. ಇವರೆಲ್ಲ ಏನೇನು ನಮಗೆ ಅನುಗ್ರಹವನ್ನ ಮಾಡ್ತಾರೆ ಎಂಬುದನ್ನ ವಿಶ್ವಕ್ಸೇನ, ಧನಪ ಇವರೆಲ್ಲ ಬಗ್ಗೆ ನಾವು ಕೇಳಿದ್ದೀವಿ ಆಗ್ಲೇ. ಕಕ್ಷಾ ತಾರತಮ್ಯ ಸಂಧಿ 32ನೇ ಪದ್ಯದಲ್ಲಿ ಇವರೆಲ್ಲ ಮಿಥ್ಯಾಜ್ಞಾನ ಕಳೆದು ಸುಬೋಧವಿತ್ತು ಸದಾನುರಾಗದಲ್ಲಿ ನಮಗೆ ಪರಿಪಾಲಿಸಲಿ ಸಂಪದವ ಅಂತ ಇವರನ್ನೆಲ್ಲ ಅಶ್ವಿನಿ ದೇವತೆಗಳನ್ನ, ಗಣಪತಿ ಮೊದಲಾದವರನ್ನ ಕೇಳಿದ್ದನ್ನ ನಾವು ಕೇಳಿದ್ದೇವೆ. ಈಗ ಮುಂದೆ ಭೂತಮ ಆರುತವಾಂತರ ಭೀಮಾನಿ ತಪಸ್ವಿ ಮರೀಚಿ ಮುನಿ ಪುರುಹೂತನಂದನ ಪಾದಮಾನಿ ಜಯಂತರ ಮಗೊಲಿದ. ಅದಕ್ಕೆ ನಿಮಗಲ್ಲಿ ಮುಂದೆ ಕಕ್ಷಾ ತಾರತಮ್ಯ ಸಂಧಿ ತನಕ ಹೋಗೋದು ಕಟ್ಟಬೇಡ ಅಂತ ಯಾರ್ಯಾರು ಬರ್ತಾರೆ ಎಂಬುದನ್ನ ಸಂಕ್ಷೇಪವಾಗಿ ಪಾದಮಾನಿ ಜಯಂತ, ಅಲ್ಲಿ ಶಂಭು ಯಜ್ಞನಾಮಕರು ಅಂತ ಅದನ್ನ ಹೇಳಿದ್ದೀನಿ.
ಇವರೆಲ್ಲ ಏನ್ ಮಾಡಬೇಕು ಅಂದ್ರೆ ಕಾತರವ ಪುಟ್ಟಿಸದ ವಿಷಯದಿ, ಈ ವಿಷಯ ಪದಾರ್ಥಗಳು ನಮಗೆ ಬಹಳಷ್ಟು ಆತುರವನ್ನು ಹುಟ್ಟಿಸಿಬಿಡುತ್ತೆ. ಅದು ಬೇಕೇ ಬೇಕು, ಇದು ಬೇಕೇ ಬೇಕು ಅಂತ ಅದಕ್ಕಾಗಿ ಬಹಳ ಪ್ರಯತ್ನವನ್ನು ಮಾಡ್ತೀವಿ. ವಿಷಸಂಘಾಕುಲಧಿಯ ಅಂತಾರೆ. ವಿಷಯಗಳ ಸೇವನೆ ಅತಿಯಾಗಿಬಿಟ್ರೆ ಅದು ವಿಷವಾಗಿ ಬಿಡುತ್ತಂತೆ. ಹಾಗಾಗಿ ಕಾತರವ ಪುಟ್ಟಿಸದೆ ವಿಷಯದಿ ವೀತ ಭಯನ ಪದಾಬ್ಜದಲ್ಲಿ ವಿಪರೀತ ಬುದ್ಧಿಯ ನೀಯದೆ ಸದಾ ಪಾಲಿಸಲಿ ನಮ್ಮ. ಬಹಳ ಅದ್ಭುತವಾದ ಪ್ರಾರ್ಥನೆ ಜಗನ್ನಾಥದಾಸರು. ವಿಷಯಗಳಲ್ಲಿ ಕಾತರವನ್ನ, ಆತುರವನ್ನ, ಕುತೂಹಲವನ್ನು ಹುಟ್ಟಿಸದೆ ಭಯರಹಿತನಾದ ಭಗವಂತನ ಪಾದಾರವಿಂದಗಳಲ್ಲಿ ವಿಪರೀತ ಬುದ್ಧಿಯನ್ನು ಕೊಡದೆ, ದೇವರ ಬಗ್ಗೆ ಸರಿಯಾದ ಜ್ಞಾನ ಪಡೆಯದೆ ಏನೇನೋ ಜ್ಞಾನವನ್ನು ಪಡ್ಕೊಂಡು ನಾವು ಹಾಳಾಗಬಾರದು, ಸದಾ ಪಾಲಿಸಲಿ ನಮ್ಮನ್ನ ಅಂತ ಪ್ರಾರಂಭ ಮಾಡಿದ್ದಾರೆ. ಇನ್ನು 19ನೇ ಕಕ್ಷದಲ್ಲಿ ಬರ್ತಕ್ಕಂಥ ನಮ್ಮ ಪ್ರಹ್ಲಾದರಾಜರನ್ನು ಒಂದು ಶ್ಲೋಕದಲ್ಲಿ ಒಂದು ಪದ್ಯ ಅವರಿಗೋಸ್ಕರವಾಗಿ ಪ್ರತ್ಯೇಕ. ಓದಿಸುವ ಗುರುಗಳನ್ನು ಜರೆದು ಸಹೋದರರಿಗುಪದೇಶಿಸಿದ ಮಹದಾದಿ ಕಾರಣ ಸರ್ವಗುಣ ಸಂಪೂರ್ಣ ಹರಿಯೆಂದು ವಾದಿಸುವ ತತ್ಪತಿಯ ತೋರೆಂದಾದನು ಜಪಸಗೊಳ್ಳಲು ಸಂಬದಿ ಶ್ರೀಧನಾಕ್ಷಣ ತೋರಿಸಿದ ಪ್ರಹ್ಲಾದ ಸಲಹೆಮ್ಮ ಅಂತ ಆ ಪರಮಾತ್ಮನ ರೂಪವನ್ನ ಜಗತ್ತಿಗೆ ಪ್ರಕಟಣೆ ಮಾಡಲಿಕ್ಕೆ ಕಾರಣನಾದ ಪ್ರಹ್ಲಾದರಾಜರ ಚರಿತ್ರೆಯನ್ನು ಹೇಳಿದ್ದಾರೆ. 19ನೇ ಕಕ್ಷದಲ್ಲಿ ಬರ್ತಕ್ಕಂಥ ಬಲಿ ಮೊದಲು ಸಪ್ತ ಇಂದ್ರಾದಿಗಳ ಸ್ತೋತ್ರವನ್ನು ಮಾಡುತ್ತಾರೆ. ಇವರನ್ನೆಲ್ಲ ತೋರಿಸಿದ ಪ್ರಹ್ಲಾದನನ್ನ ನಮ್ಮನ್ನ ಸಲಹು ಸ್ವಾಮಿ, ನಮಗೂ ಹಿರಣ್ಯಕಶಿಪು ಇದ್ದಾನೆ, ನಾವು ಹಿರಣ್ಯಕಶಿಪುಗಳಾಗಿದ್ದೀವಿ, ಬಂಗಾರದಲ್ಲೇ ನಮಗೆ ಕಣ್ಣು, ಬಂಗಾರ ಇಲ್ಲದೆ ಇದ್ದವ್ರನ್ನ ಗೌರವ ಮಾಡಲ್ಲ, ನಾವು ಬಂಗಾರ ಹಾಕೊಳ್ಳದೆ ಇದ್ರೆ ಸಮಾಧಾನ ಆಗಲ್ಲ, ಅದರಿಂದ ದಯವಿಟ್ಟು ಅನುಗ್ರಹ ಮಾಡ್ರಿ ಅಂತ ಅವ್ರನ್ನ ಕೇಳ್ತಾರೆ. ಇನ್ನು 35ನೇ ಪದ್ಯ ಕಕ್ಷಾತಾರ್ಥಮ ಸಂಧಿಯಲ್ಲಿ ಬಲಿ ಮೊದಲು ಸಪ್ತೇಂದ್ರರಿವರಿಗೆ ಕಲಿತ ಕರ್ಮಜ ದಿವಿಜರೆಂಬರು ಉಳಿದ ಏಕಾದಶ ಮನುಗಳು ಕುಚತ್ಯ ಚವನ ಮುಖ ಕುಲ ಋಷಿಗಳೆಂಬತ್ತು ಹೈಹಯ ನಿಳಯ ಕಂಪನ ಗೈದ ಪೃಥು ಮಂಗಳ ಪರೀಕ್ಷಿತ ನಹುಷ ನಾಭಿ ಗಯಾತಿ ಶಶಿಬಿಂದು. ಇವರೆಲ್ಲರೂ ಬರ್ತಕ್ಕಂಥವರಾಗುತ್ತಾರೆ ಎಂಬುದನ್ನ 19ನೇ ಪದ್ಯದವರನ್ನ 4-5 ಪದ್ಯಗಳಲ್ಲಿ ಜಗನ್ನಾಥದಾಸರು ಕಕ್ಷಾತಾರ್ಥಮ ಸಂಧಿಯಲ್ಲಿ ಹೇಳಿದ್ದಾರೆ. ಮುಂದೆ ರಾಹುಕೇತುಗಳ ವಿಚಾರವೂ ಬರುತ್ತೆ. ಶತಸಂಖ್ಯೆತುಳ್ಳ 100 ನಾಮಗಳಿರ್ತಕ್ಕಂಥ ವ್ಯಾಪ್ತರ್ದರ್ಶಿಗಳು ಪ್ರಿಯವ್ರತ ಭರತ ಮಾಂಧಾತ ಪುಣ್ಯಾಶ್ರಿತರು ಜಯ ವಿಜಯಾದಿಗಳು 8 ಜನ. ಅವರು ಪರಮಾತ್ಮನ 8 ಭಾಗಗಳಿಗೆ ಜಯ ವಿಜಯಾನಂದ ಸುನಂದ ಮೊದಲಾಗಿರ್ತಕ್ಕಂಥವರು. ಜಯ ವಿಜಯಾದಿಗಳು ಗಂಧರ್ವರೆಂಟು ಜನ. ಕುತವಹ ಜಪಾವಕ ಸನಾತನ ಪಿತೃಗಳೇಳ್ವರು ಚಿತ್ರಗುಪ್ತರು ಪ್ರತಿ ದಿವಸ ಪಾಲಿಸಲಿ ತಮ್ಮವನೆಂದು ಯಮಗೊಲಿದು. ಅಗ್ನಿಶ್ವಾತ ಪರೇಶ ಮೊದಲಾದ 7 ಜನ ಪಿತೃದೇವತೆಗಳು. ಚಿರಪಿತೃಗಳು ಬೇರೆ, ಈ ಪಿತೃಗಳು ಬೇರೆ ತಿಳ್ಕೊಡ್ರಿ. ಚಿರಪಿತೃಗಳ ಕಕ್ಷಾ ಬೇರೆ ಬರುತ್ತೆ. ವಾಸವಾಲಯ ಶಿಲ್ಪಿ ವಿಮಲ ಜಲಾಶಯಗಳೊಳಗೆ ನಮಿಪ ಊರ್ವಶಿ ಭೇಷರವಿಗಳ ರಿಪುಗಳೆನಿಸುವ ರಾಹುಕೇತುಗಳು ಶ್ರೀಶಪದ ಪಂಥಾನ ದುಮಾರ್ಚೀಶ ದಿವಿಜರು ಕರ್ಮಜರಿಗೆ ಸದಾ ಸಮಾನ ದಿವೌಕಸರು ಕೊಡಲೆ ಮಗೆ ಮಂಗಳವ. ಇಷ್ಟು ಜನರ ಬಗ್ಗೆ ಜಗನ್ನಾಥದಾಸರು ಸ್ತೋತ್ರ ಮಾಡಿದ್ದಾರೆ. ಅದಕ್ಕೆ ಆ ಮೊದಲು ಅಷ್ಟು ದೇವತೆಗಳ ವರ್ಣನೆಯನ್ನ ನಾವು ಕೇಳಿ ಮತ್ತೆ 38ನೇ ಪದ್ಯಕ್ಕೆ ಬಂದಾಗ ಈ 38ನೇ ಪದ್ಯದಲ್ಲಿ 20ನೇ ಕಕ್ಷ ಬಂದ್ಬಿಡ್ತಾದ್ರಿಂದ 19ನೇ ಕಕ್ಷವನ್ನು ಮುಗಿಸಿದ್ದೀನಿ. ಅರಸಿಯನಿಪಳು ಧರ್ಮರಾಜಗೆ ಶ್ಯಾಮಲೆಯೇ ದೇವಕಿಯಾಗಿ ಬಂದಿದ್ದಾಳೆ. ಯಮಧರ್ಮರಾಜನ ಮಗಳು ಹೆಂಡತಿ ದೇವಕಿ ಎಂಬತಕ್ಕಂಥವಳು ಧರ್ಮರಾಜನಿಗೆ ಮಡದಿಯಾಗಿದ್ದಾಳೆ. ದೇವಕಿ ಅಂದ್ರೆ ವಸುದೇವನ ಪತ್ನಿ ಅಲ್ಲ, ಯಮಧರ್ಮರಾಜನ ಪತ್ನಿ. ಮುಂದೆ ವರುಣ ಭಾರ್ಯ ಗಂಗಾ. ನೋಡ್ರಿ, ವರುಣ ಎಲ್ಲಿ ಬರ್ತಾನೆ, ಗಂಗಾದೇವಿ ಎಲ್ಲಿ ಬರ್ತಾಳೆ. ಬಹಳ ಗಂಗಾದೇವಿ ಇಷ್ಟು ದೂರ. ಅದಾದ ಮೇಲೆ ಉಷಾದೇವಿ ಅಂತ ಬರ್ತಾ ಇದ್ದಾಳೆ. ಇವಳು ಅಶ್ವಿನಿ ಭಾರ್ಯ ಅಲ್ಲ, ಅನಿರುದ್ಧ ಪತ್ನಿ ವಿರಾಟ್ ಅಂತ. ಅವಳಿಗೆ ಅನಿರುದ್ಧ ವಿರಾಟ್ ಪತ್ನಿ ಉಷಾದೇವಿ ಅಂತ ಕಕ್ಷಾತಾರ್ಥಮ ಓದ್ಬೇಕಾದ್ರೆ ಹಂಗ ಓದ್ಕೋಬೇಕು. ಆ ಅಶ್ವಿನಿ ದೇವತೆಗಳ ಮಡದಿ ಉಷಾದೇವಿ ಅಲ್ಲ. ಇದಾದ ಮೇಲೆ ಆದಿಷಟ್ಕರು ಕೊರತೆ ಎರಿಪರು. ಆದಿಷಟ್ಕರು ಅಂದ್ರೆ ಹಿಂದಿನ ಪದ್ಯದಲ್ಲಿ ಹೇಳಿದ ಶರಭ ಪರ್ಜನ್ಯಾಖ್ಯ ಮೇಘಪ, ತರಣಿ ಭಾರ್ಯ ಸಂಜ್ಞೆ, ಶಾರ್ವರೀಕರಣ ಪತ್ನಿ ರೋಹಿಣಿ, ಶ್ಯಾಮಲಾದೇವಿ ಅವತಾರ ದೇವಕಿ, ವರುಣ ಭಾರ್ಯ ಗಂಗೆ, ವಿರಾಟಭಿಮಾನಿ ಅನಿರುದ್ಧ ಪತ್ನಿ ಉಷೆ. ಹೀಗೆ 6 ಜನ ಪಾವಕ ಮುಂತಾಗಿರ್ತಕ್ಕಂಥ ಕರ್ಮಜರಿಗೆ 2 ಗುಣದಿಂದ ಕೊರತೆ ಎನಿಸ್ತಾರೆ. ತುಂಬಾ ಕೇಳಬೇಕು ಹರಿಕಥಾಮೃತಸಾರವನ್ನ. ಬಾರಿ ಬಾರಿಗೆ ಕೇಳ್ತಾ ಇದ್ರೆ ಇವೆಲ್ಲ ಆರೂಢವಾಗತ್ತೆ ಮನಸ್ಸಿಗೆ, ಆರೂಢವಾಗಿ ಅದು ಚಿಂತನೆಗೆ ಬರುತ್ತೆ. ಅದರಿಂದ ಅಪ್ರಸಿದ್ಧ ಕಾರ್ಯಸ್ಥರಾಗಿರ್ತಕ್ಕಂಥ ಕೂರ್ಮಾದಿಗಳು, ಅದಾದ ಮೇಲೆ ಅಲ್ಲೇ ಬರ್ತಕ್ಕಂಥ ಸ್ವಾಹಾದೇವಿ ಕಡಿಮೆ ಅನಿಸ್ತಾಳೆ. ವೈಶ್ವಾನರನ ಮಡದಿ ಸ್ವಾಹಾದೇವಿಗಿಂತ ಬುಧ ಸ್ವಲ್ಪ ಕಡಿಮೆ ಆಗುತ್ತಾನೆ. ಅವನಿಗಿಂತ ಅಶ್ವಿನಿ ದೇವತೆಗಳ ಭಾರ್ಯ ಉಷಾದೇವಿ ಕಡಿಮೆ ಆಗುತ್ತಾಳೆ. ಸ್ವಾಹಾದೇವಿಗಿಂತ ಉಷಾದೇವಿ 10 ಗುಣ
ಕಡಿಮೆ ಆಗುತ್ತಾಳೆ ಅಂತ 38 ಪದ್ಯದಲ್ಲಿ ಹೀಗೆ ಜಗನ್ನಾಥದಾಸರು ಇಷ್ಟು ವಿಚಾರಗಳನ್ನ ಅರಸಿಯನಿಪಳು ಧರ್ಮರಾಜನಿಗೆ ವರುಣ ಭಾರ್ಯ ಅಂತ ಅನ್ಸ್ಕೊಂಡ್ಬಿಟ್ರೆ ತಪ್ಪಾಗ್ಬಿಡುತ್ತೆ ನೋಡ್ರಿ. ಅರಸಿಯನಿಪಳು ಧರ್ಮರಾಜಿಗೆ ವರುಣ ಭಾರ್ಯ ಅಂದ್ರೆ ಎಷ್ಟು ಅನರ್ಥದ ಮಾತಲ್ವಾ, ಹಾಗಾಗಬಾರದು. ಅದಕ್ಕೆ ಶ್ಯಾಮಲೆಯು ದೇವಕಿಯು ಅರಸಿಯನಿಪಳು ಧರ್ಮರಾಜನಿಗೆ. ಶ್ಯಾಮಲೆ ಎಂಬತಕ್ಕಂಥವಳೆ ದೇವಕಿ, ಅವಳು ಅರಸಿಯನಿಪಳು ಧರ್ಮರಾಜನಿಗೆ. ವರುಣ ಭಾರ್ಯಾದಿ ಕುಶಾದಿ ಷಟ್ಕರು ಕೊರತೆಯನಿಪರು ಪಾವಕಾದ್ಯರಿಗೆ 2 ಗುಣದಿಂದ 2-3ರಿಂದ ಧಮಸ್ವಾಹ ಕರಸುವಳು ಉಷಾದೇವಿ ವೈಶ್ವಾನರನ ಮಡದಿಗೆ ದಶಗುಣಗಳು ಅವರ ಅಶ್ವಿನಿ ಭಾರ್ಯ. ಹೀಗೆ 38 ಪದ್ಯದಲ್ಲಿ ಇಷ್ಟು ವಿಚಾರಗಳನ್ನು ಜಗನ್ನಾಥದಾಸಗಳಿದ್ದಾರೆ. ಮುಂದೆ ಬುಧ, ಅಭಿಮನ್ಯು, ಉಷಾ, ಶನಿ, ಪುಷ್ಕರರವರೆಗೆ ತಾರತಮ್ಯವನ್ನ ನಾಳೆ ಮತ್ತೆ ಈ ಪಾಠದಲ್ಲಿ ನಾವು ಕೇಳತಕ್ಕಂಥವರಾಗೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ನಮಃ. ಕಾಯೇನ ವಾಚಾ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನ ವಾಂಶುತ ಸ್ವಭಾವಂ ಕರೋಮಿದ್ದ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಹರಯೇ ನಮಃ.